ನನ್ನ ದೇವರ ಕೀರ್ತಿಸುವೆ. ರುಚಿ ನೋಡಿ ತಿಳಿದುಕೊಂಡೆ, ಯೆಹೋವಾ ಉತ್ತಮನೆಂದು. ರುಚಿ ನೋಡಿ ತಿಳಿದುಕೊಂಡೆ, ಯೆಹೋವಾ ಉತ್ತಮನೆಂದು. ಯೆಹೋವಾ ಉತ್ತಮನೆಂದು. ಆರಂಭ ಮಾಡೋಣ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನ ತ್ರಯೇಕ ದೇವರ ಹೆಸರನ್ನುಂಟಾಗಲಿ. ಆಮೇನ್. ನಾವು ಕರ್ತನ ಸ್ತೋತ್ರಕ್ಕಾಗಿ ಸಂಗೀತಗಳಲ್ಲಿ 17ನೇ ಸಂಗೀತವನ್ನು ರಾಗ ಮಾಡೋಣ. ಸಂಗೀತ 17. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವಂಥ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನೀನು ಸತ್ಯವಂತನು, ನೀತಿವಂತನು, ನ್ಯಾಯವಂತನು, ಇರುವಾತನು, ಬರುವಾತನು, ಮಾತು ತಪ್ಪದ ದೇವರು, ಪರಾಕ್ರಮಿಯಂಥ ದೇವರು. ನಮ್ಮನ್ನು ಅದ್ಭುತವಾದಂಥ ರೀತಿಯಲ್ಲಿ ನೀನು ಪರಿಶುದ್ಧವಾದಂಥ ರಕ್ತದಿಂದ ನಮ್ಮ ಪಾಪ, ಶಾಪ, ರೋಗದಿಂದ ಬಿಡುಗಡೆ ಮಾಡಿ ನಿನ್ನ ಮಕ್ಕಳಾಗುವಂಥ ಒಂದು ಸುಂದರವಾದಂಥ ಅಧಿಕಾರವನ್ನು ನಮಗೆ ಕೊಟ್ಟು ನಾವು ಕೊನೆಯವರೆಗೂ ಸ್ವಾಮಿ ನಿನ್ನಲ್ಲಿ, ನಿನ್ನ ವಾಕ್ಯದಲ್ಲಿ ನೆಲೆಯಾಗಿದ್ದುಕೊಂಡು ನಿನಗೋಸ್ಕರ ಈ ಲೋಕದಲ್ಲಿ ಬಾಳೆ ಬದುಕುವಂಥ ಮಹಾ ಒಂದು ಕೃಪೆಯ ಒಂದು ಜೀವಿತವನ್ನು ನಮ್ಮೆಲ್ಲರಿಗೆ ನೀನು ಅನುಗ್ರಹ ಮಾಡಿದ್ದೀ ರಾಜ. ಇದಕ್ಕಾಗಿ ನಿನಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಳೆದ ರಾತ್ರಿ ಒಳ್ಳೆ ನಿದ್ರೆ ಕೊಟ್ಟು ನಮ್ಮ ಆಯುಷ್ ದಿನದಲ್ಲಿ ಮತ್ತೊಂದು ದಿನವನ್ನು ನೋಡಿ ಈ ದಿನ ನಿನ್ನೊಂದಿಗೆ ನಾವು ಪ್ರಾರಂಭ ಮಾಡಿ ಈ ದಿನದಲ್ಲಿ ನಾವು ಮಾಡಬೇಕಂತ ಕೆಲಸ ಕಾರ್ಯ ವಿಷಯದಲ್ಲಿ ನೀನು ನಮ್ಮೊಂದಿಗೆ ಇದ್ದುಕೊಂಡು ನಿನ್ನ ಮಾರ್ಗದರ್ಶನದಲ್ಲಿ ಈ ದಿನವನ್ನು ಕಳೆದು ತಿರುಗಿ ಸಾಯಂಕಾಲ ಸ್ವಾಮಿ ನೀನು ಮಾಡಿದ ಉಪಕಾರಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ನಿನ್ನ ಆಲಯಕ್ಕೆ ಬಂದು ನಿನ್ನ ಅದ್ಭುತವಾದಂಥ ನಿನ್ನ ವಾಕ್ಯಗಳ ಮೂಲಕವಾಗಿ
ನಾವು ಬಲಗೊಳ್ಳುವಂತೆ ನಿನ್ನ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಬೇಕೆಂದು ಬೇಡ್ಕೊತಿದ್ದೇವೆ. ತಿರುಗಿ ಸ್ವಾಮಿ, ಈ ಬೆಳಗಿನ ಹೊತ್ತಾರಿಯಲ್ಲಿ ನಿನ್ನ ಮಕ್ಕಳಂತ ನಾವು ನಿನ್ನ ಆಲಯದಲ್ಲಿ ಕೂಡಿ ಬಂದಿದ್ದೇವೆ. ಕರ್ತನೆ, ನಿನ್ನ ಜೀವಕರುವಂಥ ವಾಕ್ಯವನ್ನು ಹಂಚುತ್ತಿರುವಂಥ ನಿನ್ನ ದಾಸನನ್ನು ನಿನ್ನ ಆತ್ಮನ ಮೂಲಕವಾಗಿ ನಡೆಸು. ಅವರ ಮೂಲಕವಾಗಿ ನಿನ್ನ ವಾಕ್ಯದಲ್ಲಿರುವಂಥ ಸತ್ಯಾರ್ಥವನ್ನು ನಾವು ತಿಳಿದುಕೊಂಡು ಆ ವಾಕ್ಯದ ಅನುಗುಣವಾಗಿ ಈ ಲೋಕದಲ್ಲಿ ಜೀವಿಸಿ ಫಲ ಕೊಡುವಂಥ ಮಕ್ಕಳಾಗಿ ಈ ಲೋಕದಲ್ಲಿ ಬಾಳುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ಬಂದಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ತೇವೆ. ಕರ್ತನೆ, ಅವರಿಗೆ ಬೇಕಾದಂಥ ಅಗತ್ಯವಾದಂಥ ಸಂಗತಿಯನ್ನು ನೀನು ನಿನ್ನ ಚಿತ್ತಾನುಸಾರವಾಗಿ ಕೊಟ್ಟು ನಡೆಸು. ಮತ್ತು ಅವರು ಸಹ ಸ್ವಾಮಿ, ಕೊನೆಯವರೆಗೂ ಕರ್ತನೆ ನಿನ್ನಲ್ಲಿ ನಂಬಿಕಸ್ಥರಾಗಿ ಈ ಲೋಕದಲ್ಲಿ ಬಾಳಿ ಬದುಕುವಂಥ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಬೇಕೆಂದು ಬೇಡ್ಕೊತಿದ್ದೇವೆ. ತಿರುಗಿ ನಮ್ಮನ್ನು ನಿನ್ನ ಕೃಪೆಯ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಮಾಡಿದ ಪ್ರಾರ್ಥನೆ ಕೇಳಿದ್ದಿ, ಇದಕ್ಕಾಗಿ ವಂದಿಸ್ತೇವೆ. ಇದು ನಮ್ಮ ಚಿತ್ತವಲ್ಲ ಸ್ವಾಮಿ, ಎಲ್ಲವೂ ನಿನ್ನ ಚಿತ್ತದಂತೆ ಅನುಗ್ರಹ ಮಾಡಿ ನಡೆಸಿಕೊಂಡು ಬರಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇನೆ, ನನ್ನ ಜೀವಳ ತಂದೆಯಾದ ದೇವರೇ, ಆಮೇನ್. ನಾವು ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆ ಮೇಲೆ ಮೂಡಿಬರುವಂಥ ಹಾಡನ್ನು ಹಾಡಿಕೊಳ್ಳೋಣ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ.
ಇನ್ನೊಂದ್ಸರಿ ಹಾಡೋಣ ರೀ. ಆರಾಧನೆ ನಿಮಗೆ, ಆರಾಧನೆ, 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 ಆರಾಧನೆ ನಿಮಗೆ, ಆರಾಧನೆ. ಸರಾಫಿಯರು ಸೇರಾಫಿಯರು ಕೊಂಡಾಡುವ ನಮ್ಮ ಪರಿಶುದ್ಧನೇ, ಕೆರೂಬಿಯರು ಸೇರಾಫಿಯರು ಕೊಂಡಾಡುವ ನಮ್ಮ ಪರಿಶುದ್ಧನೇ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ದಯಮಾಡಿ ಆರಾಧನೆ ಹಾಡುವಾಗ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಆರಾಧನೆ ಆರಾಧನೆ ಎಂಬುದಾಗಿ ಕೋರಸ್ಸನ್ನು ಮಾತ್ರ ಹಾಡೋಣ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಇನ್ನೊಂದ್ಸಾರಿ ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನನ್ನು ಆರಾಧಿಸುವಂಥ ಭಾಗ್ಯ ತಿರುಗಿ ನಮ್ಮ ಜೀವಿತದಲ್ಲಿ ಒದಗಿ ಬಂದಿದೆ. ಆತನಿಗೆ ಎಷ್ಟು ಉಪಕಾರ, ಗೌರವ, ಘನತೆ, ಮಾನ ಮಹಿಮೆ ಸಲ್ಲಿಸಿದ್ರು ಕಡಿಮೆ. ಆತನು ಬಹಳ ಒಳ್ಳೆಯವನಾಗಿದ್ದಾನೆ, ನಮ್ಮನ್ನು ಪ್ರೀತಿಸ್ತಾನೆ, ಕರುಣಿಸ್ತಾನೆ, ಕಾಯ್ತಾನೆ, ಕಾಪಾಡ್ತಾನೆ, ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. ಆತನನ್ನು ಎಷ್ಟು ಆರಾಧಿಸಿದ್ರು ಕಡಿಮೆ. ನಿನ್ನೆ ರಾತ್ರಿ ನಾವು ನೋಡಿದ್ದೇವೆ ಆರಾಧನೆಯ ಪ್ರಾಮುಖ್ಯತೆಯನ್ನು. ಅದು ನಮ್ಮ ಜೀವಿತದಲ್ಲಿ ಭಾಳಷ್ಟು ಅವಶ್ಯವಾದಂಥ ಸಂಗತಿ ಆರಾಧನೆ. ನಾವು ಆತನ್ನೆಷ್ಟು ಸ್ತುತಿಸಿ ಆರಾಧಿಸಿ ಕೊಂಡಾಡ್ತೇವೋ ಅಷ್ಟು ಆತನ ಹತ್ತಿರಕ್ಕೆ ಹೋಗ್ತೇವೆ. ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಸ್ತುತಿಸುವುದರ ಮೂಲಕವಾಗಿ ಗೆಲ್ಲುತ್ತೇವೆ ಎಂಬುದಾಗಿ ನಿನ್ನೆ ನೋಡಿದೆವು. ಎರಕೋ ಗೋಡೆ ಬೀಳಬೇಕಾಗಿದ್ದರೆ ಸ್ತುತಿ ಆರಾಧನೆಯಿಂದ ಅವರು ಗೆದ್ದರು ಎಂಬುದಾಗಿ. ಯೆಹೋಷಾಫಾಟನು ಆತನು ವೈರಿಗಳನ್ನು ಹಿಮ್ಮೆಟ್ಟಿಸಿ ಓಡಿಸಿ, ಯಾವ ಯುದ್ಧವಿಲ್ಲದೆ, ಯುದ್ಧವನ್ನು ಯಾವುದೇ ವಿಧವಾದಂಥ ಸೈನ್ಯದ ಬಲವಿಲ್ಲದೆ ಆತನು ಜಯವನ್ನು ಗಳಿಸಲಿಕ್ಕೆ ಕೇವಲ ಆರಾಧನೆ, ಸ್ತುತಿ, ಗೌರವ, ಘನತೆ, ಮಾನ ಕರ್ತನಿಗೆ ಸಲ್ಲಿಸಿದ್ದಾರೆ ಎಂಬುದಾಗಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈ ಆರಾಧನೆಯ ಪ್ರಾಮುಖ್ಯತೆ ನಮ್ಮ ಜೀವಿತದಲ್ಲಿ ಅರ್ಥವಾದರೆ, ಇದು ನಮ್ಮ ಜೀವಿತದಲ್ಲಿ ಅರ್ಥವಾದರೆ ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಾನು ಹೇಳ್ತಿರುವುದನ್ನು ದಯಮಾಡಿ ಗಮನಿಸಿರಿ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗಿಸಿಕೊಳ್ಳ್ರಿ. ಈ ಸ್ತುತಿ ಆರಾಧನೆಯಲ್ಲಿ ದೊಡ್ಡ ಬಲವಿದೆ. ಅದನ್ನು ಅರ್ಥ ಮಾಡಿಕೊಂಡವರು ನಿಜವಾಗಿಯೂ ಧನ್ಯರು. ಅದರ ಮೂಲಕವಾಗಿ ದೊಡ್ಡದಂಥ ಕಾರ್ಯ ಉಂಟಾಗಲಿಕ್ಕೆ ಸಾಧ್ಯ. ಬೇರೆ ಸಂಗತಿಗಳನ್ನ ನಾವು ಜೀವಿತದಲ್ಲಿ ಮಾಡಬಹುದು, ಆದರೆ ಈ ಆರಾಧನೆ ಮೂಲಕವಾಗಿ ಕರ್ತನನ್ನು ಪ್ರೀತಿಸ್ತೇವೆ, ಆತನ ಸಂತೋಷಪಡಿಸ್ತೇವೆ, ಗೌರವಿಸ್ತೇವೆ, ಆತನನ್ನು ಭಾಳಷ್ಟು ಆನಂದಪಡಿಸ್ತೇವೆ. ನೀನು ಏನಾಗಿದೆ ಸಿಂಹಾಸನಾಸೀನಾಥನ ಎಂಬುದು ಹಾಡಿದ್ದೇವೆ. ಅದನ್ನು ಅರ್ಥಪೂರ್ವಕವಾಗಿ ಹಾಡಬೇಕು. ನಿನ್ನೆ ನೀವು ಕೇಳಿಸ್ಕೊಂಡಿದ್ದೀರೋ ಎಲ್ಲೋ ಗೊತ್ತಿಲ್ಲ. ವಾಟ್ ಎವರ್ ವಿ ಸಿಂಗ್, ವಾಟ್ ಎವರ್ ವಿ ಸ್ಪೀಕ್, ಅದು ಪೂರ್ತಿ ಅರ್ಥಗರ್ಭಿತವಾಗಿ ಬರಬೇಕು. ಇವತ್ತು ಚಾಲನವರು ತಿರುಗಿ 3 ಸಂಗೀತಗಳನ್ನು ಅದ್ಭುತವಾಗಿ ಆರಾಧನೆ ವಿಷಯದಲ್ಲಿ ಆರಿಸಿಕೊಂಡಿದ್ದಾರೆ. ಈ ಆರಾಧನೆಯ ವಿಷಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸ್ತುತಿಸುವುದಂದರೇನು, ಆರಾಧಿಸುವುದು. ದಯಮಾಡಿ ನಿಮ್ಮ ಮೊಬೈಲ್ಗಳನ್ನು ಇದಕ್ಕಾಗಿ ಉಪಯೋಗಿಸ್ಕೊಳ್ರಿ. ವಾಟ್ ಈಸ್ ಟ್ರೂ ವರ್ಷಿಪ್ ಎಂಬುದಾಗಿ ಜಸ್ಟ್
ಗೂಗಲ್ನಲ್ಲಿ ನೀವು ಟೈಪ್ ಮಾಡಿರಿ, ನಿಮಗೆ ಭಾಳಷ್ಟು ಸಂಗತಿಗಳು ಸಿಗುತ್ತವೆ. ವಾಟ್ ಈಸ್ ಟ್ರೂ ವರ್ಷಿಪ್ ಎಂಬುದಾಗಿ. ಆವಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ. ಇದು ಇದು ಸಂದೇಶವಲ್ಲ, ಇದು ಜಸ್ಟ್ ಪೀಠಿಕೆ. ಕರ್ತನು ಕೊಟ್ಟಂಥ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗೋಣ. ಆದರೆ ಕರ್ತನಲ್ಲೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇತ್ತೀಚಿನ ದಿನಗಳಲ್ಲಿ ಕಲ್ತುಕೊಂಡಿರೋಂಥ ವಿಷಯವೇನಂತಂದರೆ ವಾಕ್ಯ ಧ್ಯಾನ, ಆರಾಧನೆ. ವಾಕ್ಯ ಧ್ಯಾನ, ಆರಾಧನೆ ಇದರ ಮೂಲಕವಾಗಿ ನನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ಉಂಟಾಗ್ತದೆ. ಇದನ್ನು ನಾನು ಎಚ್ಚರಿಸುವುದಕ್ಕಾಗಿ ಹೇಳ್ತಾ ಇಲ್ಲ. ನಾನು ವೈಯಕ್ತಿಕವಾದ ಜೀವಿತದಲ್ಲಿ ಕಂಡಂಥ ಅನುಭವಿಸಿದಂಥ ಆಶೀರ್ವಾದವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೇನೆ. ಹೇಗೆ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂಬ ವಿಷಯದಲ್ಲಿ ನಾನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಕರ್ತನ ಮಹಿಮೆಗಾಗಿ, ಆತನ ಗೌರವಿಸೋದಕ್ಕಾಗಿ. ಎಷ್ಟು ಒಳ್ಳೆಯವನು, ಎಷ್ಟು ಅದ್ಭುತವಾಗಿ ನಮ್ಮನ್ನು ಆಶೀರ್ವದಿಸ್ತಾ ನಡೆಸ್ತಾನೆ, ನಮ್ಮ ಕುಟುಂಬಗಳನ್ನು, ಕೊರತೆ, ಸಮಸ್ಯೆ, ಚಿಂತೆ, ದುಃಖ, ವೇದನೆಗಳನ್ನು ಹೇಗೆ ಪರಿಹರಿಸ್ತಾನೆ ಎಂಬ ವಿಷಯದಲ್ಲಿ ವಾಕ್ಯ ಧ್ಯಾನ, ಆರಾಧನೆ, ನಂತರ ಪ್ರಾರ್ಥನೆ. ಇನ್ನೊಂದು ಭಾಳ ದೊಡ್ಡ ವಿಷಯವಿದೆ. ಈ 3 ವಿಷಯಗಳಾದ ಮೇಲೆ ನಾನು ಹೇಳಿದೆ, 1ನೇದು ವಾಕ್ಯ ಧ್ಯಾನ, 2ನೇದು ಆರಾಧನೆ, 3ನೇದು ಪ್ರಾರ್ಥನೆ. ಈಗ 4ನೇದನ್ನು ನೋಡ್ಕೊಳ್ಳೋಣ. ಇವತ್ತಿನ ದಿನ ದಯಮಾಡಿ ತಮ್ಮ ಸತ್ಯವೇದವನ್ನು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯಕ್ಕೆ ತೆಗೆರಿ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ. ಮಾರ್ಕನ ಸುವಾರ್ತೆನ ನೀವು ಭಾಳ ಸಲ ಓದಿದ್ದೀರಿ ಎಂಬುದನ್ನು ನೆನೆಸ್ತೇನೆ. ನಾನು ಈಗ ಆರಿಸಿಕೊಂಡಿರುವಂಥ ಭಾಗ ನಿಮಗೆ ಅತಿ ಪರಿಚಿತವಾದಂಥ ಭಾಗ ಮತ್ತು ಇದರಲ್ಲೇನು ಏನಿದೆ ಎಂಬುದಾಗಿ ಅನಿಸುವಂಥ. ಆದರೆ ಅದರಲ್ಲಿ ನಾವು 40ನೇ ವಚನದಿಂದ 45ನೇ ವಚನವನ್ನು ದಯಮಾಡಿ ಒಂದು ವೇಳೆ ಮೈಕ್ನಲ್ಲಿ ಓದಿರೋಣ. ದಯಮಾಡಿ ಎಲಿಶಣ್ಣವ್ರು ಓದ್ತಾರೆ. ಕುಷ್ಠ ರೋಗಿಯನ್ನು ಸ್ವಸ್ಥ ಮಾಡಿದ್ದು. ಒಬ್ಬ ಕುಷ್ಠ ರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲು ಊರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು, ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನು ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು. ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳುಹಿಸಿಬಿಟ್ಟನು. ಆದರೆ ಅವನು ಹೊರಟು ಹೋಗಿ ಆ ಸಂಗತಿಗಳನ್ನು ಬಹಳವಾಗಿ ಸಾರಿ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನೂ ಯಾವ ಊರೊಳಕ್ಕೂ ಹೋಗಲಾರದೆ ಹೊರಕ್ಕೆ ಅಡವಿಯ ಸ್ಥಳಗಳಲ್ಲಿ ಇದ್ದನು. ಮತ್ತು ಜನರು 4 ಕಡೆಯಿಂದಲೂ ಆತನ ಬಳಿಗೆ ಬರುತ್ತಿದ್ದರು ಎಂಬಂಥದ್ದೇ. ಹಲ್ಲೆಲೂಯಾ. ದಯಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಕರ್ತನನ್ನು ಆರಾಧಿಸುತ್ತಾ, ಕೊಂಡಾಡುತ್ತಾ, ಗೌರವಿಸುತ್ತಾ, ಘನಪಡಿಸುತ್ತಿರುವಂಥ ಸಂದರ್ಭದಲ್ಲಿ ವಾಕ್ಯಗಳನ್ನು ಓದಿದ್ದೇವೆ. ಧ್ಯಾನ ಮಾಡೋದಕ್ಕಾಗಿ ಪರಿಶುದ್ಧಾತ್ಮನ ಪ್ರಸನ್ನತೆ ಬೇಕು, ಪರಿಶುದ್ಧಾತ್ಮನ ಅಭಿಷೇಕ ನಮಗೆ ಬೇಕು, ಪರಿಶುದ್ಧಾತ್ಮನ ನಡೆಸುವಿಕೆ ಬೇಕು, ಪರಿಶುದ್ಧಾತ್ಮನ ಸಹಾಯ ಬೇಕು, ಪರಿಶುದ್ಧಾತ್ಮನ ಮಾರ್ಗದರ್ಶನ ನಮಗೆ ಅವಶ್ಯ. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ನಿನ್ನ ದಾಸನನ್ನು ಉಪಯೋಗಿಸ್ಕೋ ಸ್ವಾಮಿ, ನೀನು ಮಾತನಾಡು, ನನ್ನ ಹೃದಯದೊಟ್ಟಿಗೆ ಮಾತನಾಡು ಎಂಬ ಪ್ರಾರ್ಥನೆಯನ್ನು ಮಾಡೋಣ. ನನ್ನ ಹೃದಯದೊಟ್ಟಿಗೆ ಮಾತನಾಡು ಎಂಬುದಾಗಿ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು, ನಿನ್ನವ್ಯಧ್ವನಿಯ ಯೇಸುವೆ ಹೊಡೆಯ ಮಾಡು, ನೀ ಹೋದ ಮಾರಿಯ ಯೇಸು. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ,
ನನ್ನನ್ನು ಕೇಳ ನಿಂದಿವ್ಯ ಧ್ವನಿಯ ಯೇಸುವೆ ಈ ಬಡದಾಸಗೆ ಹಲ್ಲೆಲೂಯಾ ಆಮೆನ್. ಜೀವಂತ್ಯದ ವರ್ಗೆ ಪ್ರೀತಿಯುಳ್ಳ ಕರ್ತನಾದ ಯೇಸು ಸ್ವಾಮಿ ತಂದ ದೇವರೇ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀವು ನಮ್ಮನ್ನು ವಾಕ್ಯದಿಂದ ತುಂಬಿಸಿರಿ, ಮಾತನಾಡ್ರಿ, ನಮ್ಮನ್ನು ಎಚ್ಚರಪಡಿಸಿರಿ, ಕ್ರಮಪಡಿಸಿರಿ, ಕರುಣಿಸಿರಿ, ವಿಧೇಯತೆಗೆ ನಡೆಸಿರಿ. ತಂದೆ ದೇವರಿಗೆ ಮಹಿಮೆ ಉಂಟಾಗಬೇಕು. ಯೇಸು ಸ್ವಾಮಿಯನ್ನು ಗೌರವಿಸಬೇಕು, ಸ್ತುತಿಸಬೇಕು. ನೀನು ಮಾತ್ರ ಮಹಿಮೆ ಹೊಂದಬೇಕು. ನಾವೆಲ್ಲರೂ ಕಡಿಮೆ ಆಗಬೇಕು, ನೀನು ಹೆಚ್ಚಿಸಲ್ಪಡಬೇಕು. ನಿನ್ನ ದಾಸನನ್ನ ಸ್ವಾಮಿ ನಿಮ್ಮ ಕೈಗಳೆತ್ತಿಕೊಂಡು ನಡೆಸಿರಿ ಸ್ವಾಮಿ. ನಿಮಗೆ ಗೌರವ ಘನತೆ ಸಲ್ಲಿಸ್ತೇನೆ. ಪರಿಶುದ್ಧಾತ್ಮ ದೇವರು ಬನ್ನಿರಿ, ನೀವು ಮಾತನಾಡ್ರಿ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪರಿಶುದ್ಧಾತ್ಮ ಭರಿತರಾಗಿ ಅಡ್ಡಿ ಮಾಡುವಂಥ ಅಂಧಕಾರದ ಶಕ್ತಿಗಳನ್ನು ಯೇಸು ಕ್ರಿಸ್ತನಲ್ಲಿ ಬಂಧಿಸಿ ಲಯ ಮಾಡುತ್ತಾ ಕ್ರಿಸ್ತೇಸು ಸ್ವಾಮಿ ರಕ್ತ ನಮ್ಮ ಮೇಲೆ ಇರಲಿ ಎಂಬುದ ಬೇಡಿಕೊಂಡು ಪರಿಶುದ್ಧಾತ್ಮ ಭರಿತರಾಗಿ ಯೇಸು ಕ್ರಿಸ್ತನಲ್ಲಿ ಬೇಡಿದ್ದೇವೆ ಪ್ರಿಯ ತಂದೆ, ಆಮೆನ್. ಹಲ್ಲೆಲೂಯಾ. ಸ್ವಲ್ಪ ಕಡಿಮೆ ಮಾಡಿ ಕೆಳಗೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಜೀಸಸ್. ಓಕೆ, ಇಲ್ಲಿ ನಾವು ಓದಿದ ಭಾಗದಲ್ಲಿ ಒಬ್ಬ ಕುಷ್ಠರೋಗಿ ಯೇಸುಸ್ವಾಮಿ ಬಳಿಗೆ ಬರ್ತಿದ್ದಾನೆ. ಕುಷ್ಠ ಅಂತಂದು ಹೇಳಿದರೆ ಭಯಂಕರವಾದಂಥ ರೋಗ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಕುಷ್ಠ ಅಂದರೆ ಭಯಂಕರವಾದದ್ದು ಎಂಬುದಾಗಿ ಎರ್ಮಿಯನು ಆತನು 18:9 ಹೇಳ್ತಾನೆ, ನಮ್ಮ ಹೃದಯವು ಭಾಳಷ್ಟು ವಂಚಕವಾಗಿದೆ, ಅದು ಗುಣವಾಗದಂಥ ರೋಗಕ್ಕೆ ಒಳಗಾಗಿದೆ ಎಂಬುದಾಗಿ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಹಾಗೆ ಕುಷ್ಠ ಎಂಬುದು ಗುಣವಾಗದಂಥ ರೋಗ ಎಂಬುದಾಗಿ, ಗುಣವಾಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ, ಅದು ಕುಷ್ಠ ಎಂಬುದಾಗಿ. ಅಂಥ ವ್ಯಕ್ತಿಯನ್ನು ಭಾಳ ದೂರ ಇಡ್ತಿದ್ರು ಆಗಿನ ಕಾಲದಲ್ಲಿ, ಭಾಳ ದೂರ ಇರ್ತಿದ್ರು ಅವ್ರನ್ನ, ಅವ್ರ ಹತ್ತಿರ ಬರೀ ಕೊಡಿಸ್ತಿದ್ದಿಲ್ಲ. ಆದರೆ ಈ ಕುಷ್ಠರೋಗಿ ಯೇಸು ಸ್ವಾಮಿ ಬಳಿಗೆ ಬರುವಾಗ ಯೇಸು ಸ್ವಾಮಿ ಆತನು ಭಾಳ ಪ್ರೀತಿಯಿಂದ ಆತನನ್ನು ಕನಿಕರಿಸ್ತಾನೆ ಎಂಬುದಾಗಿ ಒಂದು ಶಬ್ದ ಓದ್ತೇವೆ. ಆತನು ಯೇಸು ಸ್ವಾಮಿಯನ್ನು ಕನಿಕರಿಸಿದನು ಎಂಬುದಾಗಿ. ಯೇಸು ಸ್ವಾಮಿ ಆತನನ್ನು ಕನಿಕರಿಸಿದನು, ಕೈ ಚಾಚಿ ಕೈ ನೀಡಿ ಆತನು ಮುಟ್ಟಿದನು ಎಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿಯ ಪ್ರೀತಿಯನ್ನು, ಯೇಸು ಸ್ವಾಮಿಯಲ್ಲಿರುವಂತಹ ಆ ದಯೆಯನ್ನು, ಕರುಣೆಯನ್ನು ನಾವು ನೋಡ್ಕೊಳ್ತೇವೆ. ಆತನು ಬದಲಾಗದಂಥ ಯೇಸು ಸ್ವಾಮಿ, ನೆನ್ನೆ ಇದ್ದಾಗೆ ಇವತ್ತು ಮುಂದೆ ಕೂಡ ನಿರಂತರವಾಗಿರುವಂಥದ್ದು ಯೇಸು ಸ್ವಾಮಿ. ಯೇಸು ಸ್ವಾಮಿ ಆಗ ಏನು ಮಾಡಿದ್ದಾರೆ, ಇವತ್ತು ಮಾಡ್ತಾನೆ, ನಾಳೆನೂ ಕೂಡ ಮಾಡ್ತಾನೆ. ಬದಲಾಗದಂಥ ಯೇಸು ಸ್ವಾಮಿ. ಆತನ ಪ್ರೀತಿ ನಿಂತು ಹೋಗುವುದಿಲ್ಲ, ಆತನ ಕನಿಕರ ದಯೆ ನಿಂತು ಹೋಗುವುದೇ ಇಲ್ಲ. ಆತನ ಬಳಿಗೆ ಯಾರೇ ಬರಲಿ, ಕುಷ್ಠರೋಗಿಗಳೇ ಬರಲಿ, ಎಂಥ ಪಾಪಿಗಳೇ ಬರಲಿ, ಅವರನ್ನು ಮುಟ್ಟಿ ಆತನು ಕರುಣಿಸ್ತಾನೆ, ಕ್ಷಮಿಸ್ತಾನೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಹೋಗು ಎಂಬುದಾಗಿ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಒಬ್ಬ ಪಾರ್ಶ್ವವಾಯುರೋಗಿಗೆ ಯೇಸು ಸ್ವಾಮಿ ಹೇಳಿದನ್ನು ನೋಡ್ತೇವೆ. ಆ ವ್ಯಭಿಚಾರಿಣಿ ಆತನ ಬಳಿಗೆ ಬರುವಾಗ ಅವಳಿಗೆ ಹೇಳಿದ್ದೇನಂತಂದರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ, ಅವಳನ್ನು ಇನ್ನು ಮೇಲೆ ಪಾಪ ಮಾಡಬೇಡ, ಹೋಗು ಎಂಬುದಾಗಿ. ಭಾಳ ಪ್ರೀತಿಯ ಯೇಸು ಸ್ವಾಮಿ, ನಮ್ಮ ಯೇಸು ಸ್ವಾಮಿ. ಯೇಸು ಸ್ವಾಮಿ ಅಂದರೆ ಯಾರು? ಯೇಸು ಸ್ವಾಮಿ ಅಂತಂದರೆ ನಮಗೆ ಒಂದು ವಿಷಯ ಗೊತ್ತಿರ್ಬೇಕೇನಂತಂದರೆ, ಆತನು ಸುಮ್ಮನೆ ಹೇಳಿಕೆಯ ಪ್ರಕಾರವಾಗಿ ಹೇಳಲ್ಪಟ್ಟಂಥ ವ್ಯಕ್ತಿ ಅಲ್ಲ. ಆತನು ನಿಜವಾಗಿ, ಉದಾಹರಣೆಗೆ ಒಂದು ಐತಿಹಾಸಿಕ ಒಂದು ನಮಗೆ ವಿಷಯ ಗೊತ್ತಾಗಬೇಕಂದ್ರೆ, ಎಷ್ಟು ವರ್ಷದ ಹಿಂದೆ ಯೇಸು ಸ್ವಾಮಿ ಬಂದನು ಅಂತ ಹೇಳಿದ್ರೆ, ನಾವು ಈಗ ಯಾವ ವರ್ಷದಲ್ಲಿದ್ದೇವೆ ಅಂದರೆ 2025. ಎಲ್ಲಿಂದ ಸ್ಟಾರ್ಟ್ ಆಯ್ತದು? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ದಿನದಿಂದ. ದಯಮಾಡಿ ಈ ಮಾತುಗಳನ್ನು ದೂರದಲ್ಲಿ ಯಾರಾದರೂ ಕೇಳಿಸ್ಕೊಳ್ತಿದ್ರೆ ಅವ್ರಿಗೆ ನಾನು ಅವ್ರನ್ನ ಸಂಬೋಧಿಸಿ ಹೇಳ್ತೇನೆ.
ಇಲ್ಲಿ ಸಭೆಯಾಗಿ ಕೂಡಿರುವಂಥ ತಮ್ಮೆಲ್ಲರಿಗೆ ಈ ವಿಷಯ ಗೊತ್ತಿದೆ. ಆದರೆ 2025 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಜನನ, ಆತನು ಯಾರು ಅಂತಂದರೆ ದೇವರು, ಸೃಷ್ಟಿಯ ಒಡೆನು, ಕರ್ತನು, ಸರ್ವಶಕ್ತನು. ಆದರೆ ಯೋಹಾನ 3:16 ಹೇಳಲ್ಪಟ್ಟಿರೋ ಪ್ರಕಾರವಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬೋ ಒಬ್ಬನಾದರೂ ನಾಶವಾಗಬಾರದು, ಎಲ್ಲರೂ ಅಂದರೆ ಈ ಮಾತುಗಳನ್ನು ಕೇಳಿಸ್ಕೊಳ್ತಿರುವಂಥ ನೀವು ನಾನು ನಾಶವಾಗಬಾರದು, ನಿತ್ಯ ಜೀವ ಪಡಿಬೇಕೆಂಬುದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ. ಯಾಕೆ ಬಂದ ಅಂತಂದು ಹೇಳಿದ್ರೆ ಒಂದು ವಿಶೇಷ ಸಂಗತಿ ಪ್ರಿಯರೇ, ಕುಷ್ಠ ರೋಗದಂತಹ ಹೃದಯದಲ್ಲಿದ್ದಂತಹ ಪಾಪ ಅದನ್ನು ಕ್ಷಮಿಸುವುದಕ್ಕಾಗಿ. ಈ ಕುಷ್ಠಕ್ಕೆ ಸಮಾನವಾದಂಥ ಪಾಪ, ಯಾರಿಂದಲೂ ಕ್ಷಮಿಸಲಾರದಂತಹ ಈ ಪಾಪ ಈ ತಪ್ಪುಗಳು ಕ್ಷಮಿಸುವುದಕ್ಕಾಗಿ ಯೇಸು ಸ್ವಾಮಿ ತನ್ನನ್ನು ಬರಿದು ಮಾಡಿಕೊಂಡು ಬಂದು ತನ್ನನ್ನು ಶಿಲುಬೆ ಮೇಲೆ ಒಪ್ಪಿಸಿಕೊಡುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ಶ್ರಮೆಯನ್ನು ಅನುಭವಿಸಿ ತನ್ನ ರಕ್ತವನ್ನು ಸುರಿಸಿದನು. ಆತನಿಗೆ ಚಡಿಯೇಟುಗಳು ಕೊರಡೆಯೇಟುಗಳು ಬೀಳುವಾಗ ರಕ್ತ ಸುರಿದು ಆತನ ಮುಖವು ವಿಕಾರವಾಯಿತು. ಗುರುತು ಹಿಡಿಯಲಾರದಷ್ಟು ಆತನು ಕುರುಪಿಯಾದ. ನನಗೋಸ್ಕರ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಆತನು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ, ಖಂಡಿತ. ರಕ್ತವು ಅಂದರೆ ಪರಿಶುದ್ಧವಾದಂಥ ರಕ್ತ, ಅದು ದೇವರ ರಕ್ತ. ದೇವರ ರಕ್ತ ಅದು ಧಾರೆಯಾಗಿ ಹರಿಯಲ್ಪಟ್ಟಾಗ ಮಾತ್ರ ನಮ್ಮ ಕುಷ್ಠಕ್ಕೆ ಸಮಾನವಾದಂಥ ಪಾಪಗಳು ಕ್ಷಮಿಸಲ್ಪಡ್ತವೆ. ಎಂಥದೇ ಪಾಪ ಮಾಡಿರ್ರಿ, ಘೋರವಾದಂಥ ಪಾಪ ಮಾಡಿರಿ, ಈ ಲೋಕದಲ್ಲಿ ಏನು ಭಯಂಕರ ದೊಡ್ಡ ತಪ್ಪು ಅಂತ ಹೇಳ್ತಾರಲ್ಲ ಅದನ್ನು ಮಾಡಿದ್ದರೂ ಕೂಡ ಯೇಸು ಕ್ರಿಸ್ತನ ರಕ್ತ ಅದನ್ನು ಶುದ್ಧಿ ಮಾಡಲಿಕ್ಕೆ ಶಕ್ತವಾಗಿದೆ. ಯಾಕಂದರೆ ಪರಿಶುದ್ಧವಾದದ್ದು ಮತ್ತು ಅದು ದೇವರ ರಕ್ತ. ಇದೇನ್ರಿ ನನಗೆ ಗೊತ್ತಾಯ್ತು ಇದು ಅಂತ. ಹೌದು ಗೊತ್ತಿದೆ, ಆದರೆ ಅದಕ್ಕೆ ಗೌರವ ಕೊಡ್ತೇವ, ನಂಬ್ತೇವ. ನನ್ನ ಸಲುವಾಗಿ ಸ್ವಾಮಿ ಶ್ರಮೆ ಅನುಭವಿಸಿದ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಂಬಿದರೆ ಭಾಳ ವರ್ಷ ಒಳ್ಳೆಯದು. ಇದಕ್ಕಿಂತಲೂ ಒಂದು ಸ್ವಲ್ಪ ಮುಂದೆ ಹೋಗೋಣ. ಏನಂತಂದರೆ ಯೇಸು ಸ್ವಾಮಿ ರಕ್ತ ಸುರಿಸಿ ಅಷ್ಟಕ್ಕೆ ಮುಗಿಲಿಲ್ಲ, ಆತನು ನಮಗಾಗಿ ಪ್ರಾಣ ಕೊಟ್ಟ. ಆದರೆ 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದ. ಯಾರೂ ಹೀಗೆ ಮಾಡಿಲ್ಲ ಪ್ರಿಯ ಕೇಳುಗರೆ. ಯಾರು ಮಾಡದಂಥ ಸಂಗತಿನ ಯೇಸು ಸ್ವಾಮಿ ಮಾಡಿದ್ದಾನೆ. ಮೃತ್ಯುಂಜಯನಾಗಿದ್ದಾನೆ. 3ನೇ ದಿನದಲ್ಲಿ ತಂದೆ ದೇವರಿಂದ ಪರಿಶುದ್ಧಾತ್ಮ ದೇವರ ಮೂಲಕವಾಗಿ ಎಬ್ಬಿಸಲ್ಪಟ್ಟಿದ್ದಾನೆ. ಆತನು ನಮಗಾಗಿ ಜೀವಿತನಾಗಿ ಎದ್ದು ಬಂದಿದ್ದಾನೆ. ಯಾಕೆ? ನನ್ನೊಳಗೆ ನಿಮ್ಮೊಳಗೆ ಈಗ ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ವಾಸವಾಗಿರಬೇಕು ಮತ್ತು ಬಲ ಕೊಡಬೇಕೆಂಬುದಾಗಿ. ನಿನ್ನೆ ರಾತ್ರಿ ನಾನು ಸಂದೇಶ ಕೊಡುವಾಗ ನನ್ನ ಬಗ್ಗೆ ಹೇಳಿಕೊಂಡೆ. ಜೀವ ಕೊಡಬೇಕೆಂಬುದಾಗಿ ನನ್ನಂಥವನಿಗೆ 1ನೇದು ಪಾಪ ಕ್ಷಮಾಪಣೆ, 2ನೇದಾಗಿ ಆರೋಗ್ಯ ಆಶೀರ್ವಾದ ಕೊಡೋದಕ್ಕಾಗಿ. ನಿನ್ನ ರೋಗ ಅಂಥದ್ದೇ ಆಗಿರಲಿ ನನ್ನ ಪ್ರಿಯ ತಮ್ಮ ತಂಗಿ, ಅಣ್ಣ ಅಕ್ಕಂದರೆ, ನಿನ್ನನ್ನು ಪ್ರೀತಿಸುವ ಯೇಸು ಸ್ವಾಮಿ ನಿನ್ನ ರೋಗಗಳನ್ನು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಿ ಈಸ್ ಏಬಲ್. ಆತನ ಶಕ್ತಿ ಇದೆ, ಆತನ ಪ್ರೀತಿ ಇದೆ, ಕನಿಕರ ಪಡ್ತಾನೆ, ಕುಷ್ಠರೋಗಿಯನ್ನು ಮುಟ್ಟುತ್ತಾನೆ ಎಂಬುದಾಗಿ ಓದಿದೆವು. ಆತನ ಹತ್ತಿರಕ್ಕೆ ಹೋಗಿ ಆತನ ಮುಟ್ಟಿ ಆತನನ್ನು ಕೈಚಾಚಿ ಕನಿಕರ ಪಟ್ಟು ಆತನನ್ನು ಗುಣವಾಗಲಿ ಎಂಬುದಾಗಿ ಹೇಳಿದ. ಇವತ್ತು ಕೂಡ ಅದನ್ನೇ ಮಾಡ್ತಾನೆ. ಏನಂದರೆ ನಿನ್ನ ನನ್ನ ರೋಗ, ನಿನ್ನ ನನ್ನ ಪಾಪ ಎಷ್ಟೇ ಆಗಿದ್ದರು, ಎಂಥದ್ದೇ ಆಗಿದ್ದರು, ಅದನ್ನು ಕ್ಷಮಿಸಲಿಕ್ಕೆ ಆತನ ಶಕ್ತನು ಮತ್ತು ಕ್ಷಮಿಸ್ತಾನೆ. ಆದರೆ ಒಂದು ವಿಷಯ, ಕುಷ್ಠರೋಗಿ ಏನು ಮಾಡಿದನು ಗೊತ್ತಾ? ಭಾಳ ಸುಂದರವಾಗಿ ಮಾರ್ಕನ್ನು ಬರೀತಾನೆ, ಮೊಣಕಾಲು ಊರಿದನು ಎಂಬುದಾಗಿ. ಯೇಸು ಸ್ವಾಮಿ ಬಳಿಗೆ ಬಂದು ಆತನು ಮೊಣಕಾಲು ಊರಿದನು, ತನ್ನ ತಗ್ಗಿಸ್ಕೊಂಡ. ಅಪ್ಪ ಯೇಸು, ನೀನೇ ರಕ್ಷಕ, ನಂಬ್ತೇನೆ ಎಂಬುದಾಗಿ. ಅಲ್ಲಿ ಮೊದಲೇ ಆತನು ಮೊಣಕಾಲಿಟ್ಕೊಂಡು ಆತನು ಹೀಗೆ ಹೇಳ್ತಾನೆ, ಅಂದರೆ ನೀನು ನನ್ನನ್ನು ಶುದ್ಧ ಮಾಡಬಲ್ಲೆ. ಆತನು ನಂಬಿಕೆ ನೋಡ್ರಿ. ಕುಷ್ಠರೋಗಿಗೆ ಯೇಸು ಸ್ವಾಮಿಗೆ ಅಂಥ ಶಕ್ತಿ ಇದೆ ಅಂತಂದು ಆತ ತಿಳಿದುಕೊಂಡ್ಬಿಟ್ಟಿದ್ದಾನೆ. ಯೇಸು ಸ್ವಾಮಿ ಕುಷ್ಠವನ್ನು ಗುಣಪಡಿಸಲಿಕ್ಕೆ ಶಕ್ತನು ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಅದನ್ನು ಆತನಿಗೆ ಹೇಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಆದರೆ ಕುಷ್ಠದಂಥ ರೋಗವನ್ನು ಗುಣಪಡಿಸುವುದಕ್ಕೆ ಈತನು ಶಕ್ತನು, ಏಬಲ್ ಎಂಬುದಾಗಿ ತಿಳಿದುಕೊಂಡಾಗ ಆತನ ಮುಂದೆ ಮೊಣಕಾಲು ಹೊರ್ತಾನೆ.
ಮತ್ತಾಯನ ಸುವಾರ್ತೆಗೆ ನೀವು ಬರುವುದಾಗಿದ್ದರೆ ಆತನು ಹೇಳ್ತಾನೆ, ಅಡ್ಡ ಬಿದ್ದನು ಎಂಬುದಾಗಿ ಸಾಷ್ಟಾಂಗವರೆಗೆ ನಮಸ್ಕರಿಸಿಬಿಟ್ಟ. ಯೂಶ್ವಲ್ ಆಗಿ ನಾವು ಮೊಣಕಾಲೂರದೇ ಕಡಿಮೆ, ಸಾಷ್ಟಾಂಗವರೆಗೋದು ಅಂತಂದರೆ ಇಲ್ಲವೇ ಇಲ್ಲ. ದಯಮಾಡಿ ಈ ಮಾತುಗಳನ್ನ ಕೇಳಿಸ್ಕೊತಿರುವಂಥ ನೀವು ಯಾರ್ಯಾಗಿರ್ರಿ, ಕ್ರೈಸ್ತರು ಎಂಬುದಾಗಿ, ವಿಶ್ವಾಸಿಗಳು ಎಂಬುದಾಗಿ ಹೇಳ್ಕೊಂಡಂಥ ನಾವು ಎಷ್ಟು ಸಾರಿ ಸಾಷ್ಟಾಂಗವರೆಗೆ ನಮಸ್ಕರಿಸಿದ್ದೇವೆ. ಅಡ್ಡ ಬಿದ್ದು, ಯೇಸುವೇ ನೀನೇ ಕರ್ತನು, ಒಡೆಯನು ನೀನು, ಯಜಮಾನನು ನೀನು, ಸರ್ವಶಕ್ತನು ನೀನು, ಗುಣಪಡಿಸುವುದಕ್ಕೆ ಯೋಗ್ಯನು ನೀನು, ಸಹಾಯ ಮಾಡಲಿಕ್ಕೆ ಶಕ್ತನು ನೀನು, ನಿನ್ನಂಥ ದೇವರು ಯಾರೂ ಇಲ್ಲ ಹಾಡ್ತೇವೆ. ಆದರೆ ಸಾಷ್ಟಾಂಗವರೆಗೆ ನಮಸ್ಕರಿಸ್ತವ? ಕೆಲವೊಂದು ಭಕ್ತಾದಿಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅದ್ರಲ್ಲಿ ನೋಡ್ತೇನೆ. ಎಂಥ ಭಕ್ತಿ! ಮೊಣಕಾಲು ಇರುವುದಷ್ಟೇ ಅಲ್ಲ, ಸಾಷ್ಟಾಂಗವರೆಗೆ ಅದಕ್ಕೇನೋ ಹೇಳ್ತಾರೆ, ದೀಡ್ ನಮಸ್ಕಾರ. ಅಣ್ಣ ಅಕ್ಕ ತಮ್ಮ ತಂಗಿ ಎಷ್ಟು ಥರ ದೀಡ್ ನಮಸ್ಕಾರ ಹಾಕ್ಯಾರಿ ನೀವು? ನಿನ್ನನ್ನು ಪ್ರೀತಿಸಿದಂಥ ಯೇಸು ಸ್ವಾಮಿಗೆ ಎಷ್ಟು ಗೌರವಿಸಿದ್ದೀರಿ? ನಿನ್ನನ್ನು ಪ್ರೀತಿಸಿ ಕ್ಷಮಿಸಿದಂಥ, ಗುಣಪಡಿಸಿದಂಥ ಯೇಸು ಸ್ವಾಮಿ ಮುಂದೆ ಎಷ್ಟು ಸಾರಿ ನೀವು ಅಡ್ಡ ಬಿದ್ದಿದ್ದೀರಿ? ಗೌರವ ಸಲ್ಲಿಸುವುದದು. ಅಡ್ಡ ಬೀಳೋದಂದ್ರೆ ಏನರ್ಥ? ಒಬ್ಬ ಆಫೀಸರ್ಗೆ ಸಲ್ಯೂಟ್ ಮಾಡಿದಾಗೆ, ಹೈಯರ್ ಆಫೀಸರ್ಗೆ ಏನು ಮಾಡ್ತಾರೆ ಇಲ್ಲೋಣ, ಹ್ಯಾಂಗ್ ಸಲ್ಯೂಟ್ ಹೊಡಿತಾರೆ ಅವರು. ಅಯ್ಯೋ, ಅವ್ರದ್ದು ಸ್ಟೈಲ್ ನೋಡ್ಬೇಕು ನೀವು. ನೇವಿ ಆಫೀಸರ್ಸ್ ಆಗಲಿ, ಈ ಯಾವುದೇ ಸೈನ್ಯಾಧಿಕಾರಿಗಳನ್ನು ಅವ್ರು ನೋಡ್ಬೇಕು. ಅವ್ರು ಎಷ್ಟು ತಮ್ಮ ಹೈಯರ್ ಆಫೀಸರ್ಸಿಗೆ ಗೌರವ ಸಲ್ಲಿಸ್ತಾರೆ ಅಂತಂದರೆ, ಸಲ್ಯೂಟ್, ಕಾಲುಗಳನ್ನು ಸರಿಪಡಿಸಿ ದೊಡ್ಡದಾದಂಥ ಸಲ್ಯೂಟ್ ಹೇಳ್ತಾರೆ. ಸಾಷ್ಟಾಂಗ ನಮಸ್ಕರಿಸಿ ಗೌರವಿಸುವುದೇ ಹಾಗೆ. ದೇವರಿಗೆ ನಮ್ಮನ್ನು ಪ್ರೀತಿಸಿದಂಥ ಒಡೆಯ, ಕರ್ತ, ಸೃಷ್ಟಿಕರ್ತ, ಪ್ರೀತಿಸುವಾತ, ರೋಗವನ್ನು ನಿವಾರಣೆ ಮಾಡುವಾತ, ಕ್ಷಮಿಸುವಾತ, ಅಂಥವನಿಗೆ ಎಷ್ಟು ನಾವು ಸಾಷ್ಟಾಂಗವರೆಗೆ ನಮಸ್ಕರಿಸಬೇಕು? ಎಷ್ಟು ಮಾಡಿದರೂ ಕಡಿಮೆನ. ಆದ್ದರಿಂದ ನಿನ್ನೆ ನೋಡಿದವು ಎಷ್ಟು ಮಂದಿ ಒಂದು ವೇಳೆ ತಪ್ಪಿಸ್ಕೊಂಡ್ರೋ ಗೊತ್ತಿಲ್ಲ. ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ಮತ್ತು 5ನೇ ಅಧ್ಯಾಯದಲ್ಲಿ, ಪ್ರಕಟಣೆ 4 ಮತ್ತು 5ನೇ ಅಧ್ಯಾಯದಲ್ಲಿ ದಯಮಾಡಿ ತೆಗೆದು ನೋಡ್ರಿ. ಅಲ್ಲಿ 4 ಜೀವಿಗಳು, 24 ಹಿರಿಯರು, ಕೋಟಿ 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 ದೂತರು ದೇವರಿಗೆ ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸರ್ವೋತ್ಕೃಷ್ಟನೇ, ಸರ್ವೋನ್ನತವನೇ, ಸರ್ವವ್ಯಾಪಿಯೇ ಎಂಬುದಾಗಿ ಆರಾಧಿಸುವುದನ್ನು ನಾವು ನೋಡ್ತೇವೆ. ಹಿರಿಯರು ಕೂಡ ಅಲ್ಲಿ ಅಡ್ಡ ಬಿದ್ದರು ಎಂಬುದಾಗಿ ಅಲ್ಲಿ ಓದ್ತೇವೆ. ನಾನು ಪ್ರಿಯ ದೇವ ಜನರೇ, ಇದು ನಿಮ್ಮ ಒಂದು ವೇಳೆ ಈ ಆರಾಧನೆ ಕ್ರಮವಾದರೆ, ನಮ್ಮ ಈ ರೂಢಿ ಆದರೆ, ಹಾಗೆ ಮಾಡುವುದಾದರೆ ಖಂಡಿತವಾಗಿ ಯೇಸು ಸ್ವಾಮಿ ಏನು ಮಾಡ್ತಾನೆ ಅಂದರೆ, ಕೈ ಚಾಚಿ ನಿನ್ನನ್ನು ಮುಟ್ತಾನೆ. ಹಲ್ಲೂಯ. ಯೇಸು ಸ್ವಾಮಿ ಮುಟ್ಟುದಂದ್ರೆ ಏನ್ರಿ? ಸರ್ವಶಕ್ತ ದೇವರು, ಸೃಷ್ಟಿಕರ್ತ, ಒಡೆಯ, ಯಜಮಾನ, ಏನನ್ನೆಲ್ಲ ಮಾಡಲಿಕ್ಕೆ ಶಕ್ತನು. ಒಂದು ಮಾತು ಹೇಳಿದಾಗ ಸೃಷ್ಟಿ ಉಂಟಾಗಿದೆ. ಆತನು ಸಮುದ್ರವನ್ನು ಕೈಯಲ್ಲಿ ಹೀಗೆ ಹಿಡಿದು, ಈಶಾನ್ಯ ಪ್ರವಾದನೆಗಳಂತ 40ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು, ಹೀಗೆ ಸಮುದ್ರವನ್ನು ಹೀಗೆ ತೂಕ ಮಾಡಲಿಕ್ಕೆ ಸಾಧ್ಯ, ಆತನು ಅಳತೆ ಮಾಡಲಿಕ್ಕೆ ಸಾಧ್ಯ, ಲೋಕವನ್ನು ಹೀಗೆ ಗೇಣಿನಲ್ಲಿ ನೋಡಲಿಕ್ಕೆ ಸಾಧ್ಯ. ಅಂಥ ದೇವರು ನಮ್ಮನ್ನು ಮುಟ್ತಾನೆ ಅಂತ ಹೇಳಿದ್ರೆ ಎಂಥ ಭಾಗ್ಯ, ಎಂಥ ಪ್ರೀತಿಯ ದೇವರು. ಅಂಥ ದೇವರನ್ನು ನಾವು ಹೊಂದಿಕೊಂಡಿದ್ದರೆ ಎಂಥ ಭಾಗ್ಯವಂತರು ನಾವು. ಗೌರವಿಸಬೇಕು. ಈ ಕುಷ್ಠರೋಗಿ ಗುಣವಲ್ಲ. ದೇವರ ನಾಮ ಸ್ತೋತ್ರವಾಗಲಿ. ಯಾಕಂದ್ರೆ ಯೇಸು ಸ್ವಾಮಿ ಮುಟ್ಟಿದಂದ್ಮೇಲೆ ಗುಣ ಆಗಲಿಕ್ಕೆ ಬೇಕದ್ದು. ಯೇಸು ಸ್ವಾಮಿ ಬಂದಂದ್ರೆ ನಮ್ಮ ಮನೆಗೆ ಹಂಗೆ ಹೋಗೋಂಗಿಲ್ರಿ, ಏನಾದ್ರು ಕೊಟ್ಟು ಹೋಗ್ತಾನೆ. ಆತನು ಕೊಡುವಂಥ ದೇವರು, ಭಾಳ ಪ್ರೀತಿಸೋ ದೇವರು, ಕೊಟ್ಟೇ ಹೋಗ್ತಾನೆ. ನಿನ್ನ ಹತ್ತಿರ ಒಂದು ವೇಳೆ ಬಂದನೆಂದರೆ, ನಿನ್ನನ್ನು ಮುಟ್ಟೋದಕ್ಕೆ ಆತನು ಕೈ ಚಾಚಿದರೆ ಸಾಕು, ನಿನ್ನ ಜೀವನವೇ ಬದಲಾಗ್ತದೆ 100%. ಇದಕ್ಕೆ ನಾನೇ ಸಾಕ್ಷಿ. ನಾನು ಹೇಳಿದ್ನಲ್ಲ ನಿನ್ನೆ, 3 ಹಾರ್ಟ್ ಅಟ್ಯಾಕ್ ನನಗೆ. ಒಂದು ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಒಂದೇ ಕ್ಯಾನ್ಸರ್ ಇದೆ, ಒಂದೇ ಕಿಡ್ನಿ ಇದೆ ನನಗೆ. ಕಿಡ್ನಿ ಇಲ್ಲ, ಆದರೂ ಯೇಸು ಸ್ವಾಮಿ ಮುಟ್ಟಿದ್ದರಿಂದ ಜೀವಿತನಾಗಿದ್ದೇನೆ. ನೋಡ್ರಿ, ಇಷ್ಟು ರೀತಿಯಿಂದ ನಾನು ನಿಮ್ಮ ಮುಂದೆ ಮಾತಾಡೋಕ್ಕೆ ಶಕ್ತನಾಗಿದ್ದೇನೆ. ವೈದ್ಯರ ಪ್ರಕಾರವಾಗಿ ನನ್ನ ಹಾರ್ಟ್ ಬರೀ 20 to 25% ವರ್ಕ್ ಮಾಡ್ತದೆ. 20ರಿಂದ 25 ಹೃದಯ ವರ್ಕ್ ಮಾಡ್ತಿದ್ರೆ ಉಸಿರಾಡಿಸೋದಕ್ಕೆ ಕಷ್ಟ. ಆದರೆ ಇಷ್ಟು ಜಿಗದಾಡಿ ನಾನು ಮಾತಾಡ್ತೀನಿ, ಹಾಡ್ತೇನೆ, ನಿಮ್ಮ ಜೊತೆಗೆ ಹಾಡಿದ್ದೇನೆ, ಆರಾಧನೆ ಮಾಡಿದ್ದೇನೆ.
ಯಾರು ಕೊಟ್ರು ಇದನ್ನ ಬಲ? ಯಾರು ಕೊಟ್ರು ಈ ಶಕ್ತಿ? ಯಾರು ಕೊಟ್ರು ಈ ಆರೋಗ್ಯ? ನನ್ನ ಒಡೆಯನಾಗಿರುವ ಕರ್ತನಾಗಿರುವ ಯೇಸು, ಯೇಸು, ಯೇಸು. ಹಲ್ಲೆಲೂಯ. ನನ್ನನ್ನು ಮುಟ್ಟಿದ ದೇವರು ನಿಮ್ಮನ್ನು ಮುಟ್ತಾನೆ. ಆ ಕುಷ್ಠರೋಗಿಯನ್ನು ಮುಟ್ಟಿದ ದೇವರು ನಿನ್ನನ್ನು ಮುಟ್ತಾನೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಿರುವಂಥ ನೀವು ಯಾರೇ ಆಗಿರ್ರಿ, ಈ ಮಾತುಗಳನ್ನು ನೀವು ಒಂದು ವೇಳೆ ಸಾವಿರಾರು ವರ್ಷಗಳಾದ ಮೇಲೆ ಒಂದು ವೇಳೆ ಯೇಸು ಸ್ವಾಮಿ ಬರುವುದು ತಡ ಮಾಡಿದರೆ, ಈ ಮಾತುಗಳನ್ನು ಕೇಳಿಸ್ಕೊಂಡ್ರೆ ನಿನ್ನನ್ನು ಮುಟ್ತಾನೆ, ಕೈ ಚಾಚ್ತಾನೆ, ಕೈ ಚಾಚುತ್ತಾನೆ, ಮುಟ್ಟಿ ಗುಣಪಡಿಸ್ತಾನೆ. ತಕ್ಷಣವೇ ನಮ್ಮ ರೋಗಗಳು ಗುಣವಾಗ್ತವೆ. ನೀವು ಹೇಳ್ಬೋದು ಏನಂತಂದರೆ, ಏನ್ರಿ ನಾವು ಭಾಳ ಸರಿ ಪ್ರಾರ್ಥನೆ ಮಾಡಿದ್ದೇವೆ ರೀ, ಚರ್ಚಿಗೆ ಹೋಗಿದ್ದೇವೆ ರೀ, ಕಾಣಿಕೆ ಕೊಟ್ಟಿದ್ದೇವೆ, ನಾವು ಎಷ್ಟು ಮಾಡಿದರೂ ನಮ್ಮನ್ನು ಮುಟ್ಟೇ ಇಲ್ಲ, ನಮ್ಗೆ ಹೆಂಗದೇವೆ ಹಂಗದೇವೆ. ಚಿಂತೆ ಮಾಡಬೇಡ ನನ್ನ ತಮ್ಮ ತಂಗಿ. ಎಲ್ಲಿಯ ಪ್ರವಾದಿ ಪ್ರಾರ್ಥನೆ ಮಳೆಗೋಸ್ಕರ ಪ್ರಾರ್ಥನೆ ಮಾಡಿದ. ಒಂದು ಸಾರಿ ಪ್ರಾರ್ಥನೆ ಮಾಡಿದಾಗ ಬೆಂಕಿ ಬಿದ್ದು ಬಿಡ್ತು. ಬೆಂಕಿ ಬಿದ್ದು ಎಲ್ಲ ಯಜ್ಞವೇದಿ ಮೇಲಿರುವಂಥದ್ದೆಲ್ಲನೂ ಅದು ದಹಿಸಿಬಿಡ್ತು. ಹಾಗೆ ನೋಡ್ತೇವಲ್ಲ. ಆದರೆ ಮಳೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಾಗ ಎಷ್ಟು ಟೈಮ್ ಹಿಡಿತದು? 7 times ಪ್ರಾರ್ಥನೆ ಮಾಡಿದ. ಸೇವಕರನ್ನು ಕಳಿಸಿದ, ಹೋಗಿ ನೋಡ್ಬಾರೋ. ಇಲ್ರಿ ಏನಿಲ್ಲ ನೋಡ. ಪ್ರಾರ್ಥನೆ ಮಾಡಿದ, ಹೋಗು ನೋಡ್ಬಾ. ಏನಿಲ್ರಿ, ಏನು ಕಾಣಿಸ್ತಾ ಇಲ್ರಿ, ಏನು ನಮಸ್ಕಾರ, ಹೋಗ್ಬಾ. 4 ಸರ. ಆವಾಗ ಸೇವಕ ಬಂದು ಹೇಳಿ, ಇಷ್ಟ ಮೋಡ ಬರುವುದನ್ನು ನೋಡ್ತಿದ್ದೇನೆ. 7th time ಬಂತು ನೋಡ್ರಿ ಮಳೆ. ನನ್ನ ಪ್ರಿಯರೇ, ತಡ ಮಾಡೋದು ದೇವರನ್ನು ಆಗಿದ್ರು ಕೂಡ ಉತ್ತರಿಸ್ತಾನೆ. ನಮ್ಮ ಪ್ರಾರ್ಥನೆ ಕೇಳ್ತಾನೆ. ತಡವಾಗಿದ್ದರೂ ಕೂಡ ಖಂಡಿತವಾಗಿ ಉತ್ತರಿಸ್ತಾನೆ. ಖಂಡಿತವಾಗಿ ನಮ್ಮ ಪ್ರೀತಿಸ್ತಾನೆ, ಕರುಣಿಸ್ತಾನೆ, ಕಾಯ್ತಾನೆ, ಕಾಪಾಡ್ತಾನೆ. ಕುಷ್ಠರೋಗಿಯನ್ನು ಗುಣಪಡಿಸಿದಂಥ ದೇವರು ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಆತನು ಇದ್ದಾನೆ. ಯಾಕಂದರೆ ಆತನ ವಾಕ್ಯ ಏನು ಹೇಳ್ತೈತಿ ಅಣ್ಣ? 2, 3 ನನ್ನ ಹೆಸರಿನಲ್ಲಿ ಸೇರಿ ಬಂದರೆ ಅವ್ರ ಮಧ್ಯದಲ್ಲಿ ವಾಕ್ಯ ಸುಳ್ಳಾಗ್ತದನ್ರಿ. ಸತ್ಯವೇದ ಸತ್ಯ. 2, 3 ನನ್ನ ಹೆಸರಿನಲ್ಲಿ ಕೂಡಿ ಬಂದರೆ ಅವ್ರ ಮಧ್ಯದಲ್ಲಿ ನಾನು ಇರ್ತೇನೆ. ಈಗ ನಮ್ಮ ಮಧ್ಯದಲ್ಲಿ ಬಂದಿರುವಂಥ ಯೇಸು ಸ್ವಾಮಿ ನಮ್ಮನ್ನು ಮುಟ್ತಾನೆ, ನಮ್ಮನ್ನು ಕರುಣಿಸ್ತಾನೆ, ಕಾಯ್ತಾನೆ, ಕಾಪಾಡ್ತಾನೆ. ಈ ಪ್ರಿಯ ದೇವ ಜನರೇ, ಈ ಕುಷ್ಠರೋಗಿಯನ್ನು ಮುಟ್ಟಿ ಗುಣಪಡಿಸಿದಂಥ ದೇವರು ಈಗ ನಮ್ಮ ಮಧ್ಯದಲ್ಲಿರುವಾಗ ಇವತ್ತಿನ ದಿನ ನಾವು ಆತನ ಆರಾಧನೆ ಮಾಡಿದ್ದೇವೆ. ಆದರೆ ನಾನು ಹೇಳಿದೆ, ಇಷ್ಟೊತ್ತಿನವರೆಗೆ ಮಾತಾಡಿದ್ದು 3 ಸಂಗತಿ ಮಾತ್ರ. ಒಂದನೇದು ವಾಕ್ಯ ಧ್ಯಾನ, ಆರಾಧನೆ, ಪ್ರಾರ್ಥನೆ. ಇಷ್ಟೇ ಮಾತಾಡಿದೆ. ಈಗ ಈ 3 ಸಂಗತಿಗಳಲ್ಲಿ ಇದು ಮುಗಿದೋಯ್ತು. ಆದರೆ 4ನೇ ಸಂಗತಿ ಭಾಳ 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 ಪ್ರಾಮುಖ್ಯ. ಅದು ಏನು? ಈ ಭಾಗದಲ್ಲೇ ಬರೆದಿದೆ. ಎಲಿಷನ ಓದಿದ ಹಾಗೆ ಯಾವುದು ಓದಿದ್ದು ಅಂದರೆ 45ನೇ ವಚನ. ದಯಮಾಡಿ ಇನ್ನೊಂದ್ಸರಿ ಎಲಿಷನ ಓದ್ರಿ. 45ನೇ ವಚನ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದ 45ನೇ ವಚನ. ಭಾಳ ಪ್ರಾಮುಖ್ಯವಾದ ವಿಷಯ ಇವತ್ತಿನ ಸಂದೇಶ. ಏನು ಹೇಳ್ತದೆ ಅದು? ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನೂ ಯಾವ ಊರೊಳಕ್ಕೆ ಹೋಗಲಾರದೆ ಇದ್ದನು. ಇಲ್ಲಿ ನೋಡ್ರಿ, ಈ ಆದರೆ ಅಂತಂದರೆ ಯೇಸ್ವಾಮಿ ಏನು ಹೇಳಬೇಡ ಮರ ಅಂತ ಹೇಳ್ದಂಗೆ ಕಾಣಿಸ್ತದೆ. ಆವಾಗ ಆ ಕುಷ್ಠರೋಗಿಗೆ ಆದಂಥ ಸಂತೋಷ, ಆನಂದ, ನನ್ನ ಕುಷ್ಠ ಹೋಗ್ಬಿಡ್ತವಲ್ಲಪ್ಪ ಅಂತಂದು ಆದಂಥ ಆತನಿಗೆ ಆನಂದ ಇಟ್ಕೊಳಕ್ಕೆ ಮನಸ್ಸಾಗೋದು. ಉದಾಹರಣೆಗೋಸ್ಕರ ನಿಮ್ಗೆ ಯಾರೋ ಒಬ್ಬರು ಒಂದು ಮರ್ಸಿಡೀಸ್ ಬೆಂಜ್ ಕಾರ್ ಕೊಟ್ಬಿಟ್ರೆ ಅಂತ ತಿಳ್ಕೊಳ್ಳೋಣ. ಈ ನನ್ನ ಮಗಳು ನಂಗೆ ಆಗತ್ತಾಳ. ಹೌದು, ಆಗ್ತದೆ ಹಂಗೆ. ಮರ್ಸಿಡೀಸ್ ಬೆಂಜ್ ಕಾರ್ ನೋಡಿರಲ್ಲ ನೀವು? ಮರ್ಸಿಡೀಸ್ ಒಳ್ಳೆ ಕಾರ್. ಅದು ಯಾರೋ ಒಬ್ರು ನಿಮ್ಗೆ ಗಿಫ್ಟ್ ಕೊಟ್ರೆ ಅಂತ ತಿಳ್ಕೊಳ್ಳೋಣ. ಅದನ್ನ ತೊಗೊಂಡು ಹೋಗಿ ನಿಮ್ಮ ಅಡುಗೆ ಮನೆಗೆ ಇಡ್ತೀರೇನು? ಇಲ್ಲ. ಅಯ್ಯೋ ದಿವಾಕರಣ ಎಂಡಿಗಿರಿ ಅಂತಂದು ಹೇಳಿ ಕೀಲಿ ಹಿಂಗೆ ತೋರಿಸ್ಕೊಂತ ಅವನ ಮುಂದೆ, ಯಾಕಣ್ಣ ಕುಮಾರಣ್ಣ ಅದು ಏನು ಕೀಲಿ ಅಂತ ಅಂದ್ಕೊಳ್ಳಿ ಬಾಯಿಲೆ ಏನು ಅಂತ ತೋರಿಸ್ತೀನಿ ನಾನು. ಏನು ತೋರಿಸ್ತೀನಿ ಮಕ್ಕಣ್ಣ? ಮೂಲೆಗೆ ಇಡೋಂಗಿಲ್ಲ ನಾವು. ಮರ್ಸಿಡೀಸ್ ಬೆಂಜ್ ಎಲ್ಲಿಡ್ತೀವಿ?
ಎಲ್ಲರಿಗೂ ಈ ಏನಂತಾರೆ ಪವಣ ಜಗತ್ತಿಗೆ ತೋರಿಸ್ಬಿಡ್ತೀವಿ ಅನ್ನೋದಿವಣ್ಣ. ಏನು ಮೂಲೆಗೆ ಇಟ್ಕೊಂಡು ಕುಂದಿರ್ತೀವಿ ಅದನ್ನು? ಇಲ್ಲ, ಸಾಧ್ಯನೇ ಇಲ್ಲ. ಮರ್ಸಿಡೀಸ್ ಬೆಂಜ್ ಕಾರ್ ಸಿಕ್ಕೈತಂದ ಮೇಲೆ ಓ ಡಣ ಡಂಗ್ರ ಏನಾದರೂ ಒಂದು ನೆವ ಮಾಡ್ಕೊಂಡು ಬಂದು ಅವ್ರು ತೋರಿಸ್ತೇವೆ ನಾವು. ಈಗ ಉಂಗುರ ಹಾಕ್ಕೊಂಡಿರ್ತಾರೆ ನೋಡ್ರಿ ಕೆಲವು ಮಂದಿ, ಹಿಂಗೆ ಮಾಡ್ತಿರ್ತಾರೆ ಯಾವಾಗಲೂ. ಯಾವ್ದಕ್ಕೆ? ಹಾಂ. ಆಮೇಲೆ ಕೊಳ್ಳಾಗ ಬಂಗಾರ ಚೈನ್ ಹಾಕೊಂಡವರು ಸುಳ್ಳು ಹಿಂಗೆ ಇದನ್ನು ಮಾಡ್ತಿರ್ತಾರೆ. ಅಂದ್ರೆ ಏನಾಗಲಿಲ್ಲ, ಕೊಳ್ಳಾಗ ಇಷ್ಟು ದಪ್ಪ ಚೈನ್ ಹಾಕೊಂಡೇನು ಹಿಂಗೆ ಅಂದ್ರೆ ನಮ್ಗೆ ಇದ್ದದನ್ನು ನಾವು ತೋರಿಸೋದಕ್ಕೆ ಇಷ್ಟಪಡ್ತೇವೆ. ನಿಮಗಾದಂಥ ಸೌಖ್ಯ ಗುಣ ಆಗಿದ್ದನ್ನು ನೀವು ಯಾಕೆ ಜನರ ಮುಂದೆ ಹೇಳೋದಿಲ್ಲ? ಮರ್ಸಿಡೀಸ್ ಬೆಂಜಿಕ್ಕಿಂತ ಹೆಚ್ಚಿಗೆ ಜೀವ ಉಳ್ದತ್ ನಿಂದು. ನಿನ್ನ ಆಕ್ಸಿಡೆಂಟ್ನಾಗ ಪಾರಮಣ್ಯನ ಸಾಯ್ಬೇಕಾಗಿತ್ತು ನೀನು. ಮೊನ್ನೆ ಆದಂಥ ಕೆಲವೊಂದು ಸಂಗತಿಗಳು ನೋಡ್ತೇವೆ. ಅಂಥ ಆಕ್ಸಿಡೆಂಟ್ ನಿಮ್ಗೆ ಆಗಿರ್ಬೋದು. ಅಂಥ ಆಕ್ಸಿಡೆಂಟ್ನಿಂದ ನಿಮ್ಮನ್ನು ಪಾರು ಮಾಡಿದಾನಾತನು ನಿಮ್ಗೆ ಗೊತ್ತಿಲ್ಲ. ದೂತರು ಬಂದು ನಿಮ್ಮನ್ನು ಕಾಯ್ದಿದ್ದಾರೆ ಯೇಸುವಿನ ಕೃಪೆಯಿಂದ, ಪ್ರೀತಿಯಿಂದ. ಯಾರಿಗಾರು ಹೇಳಿರಿ ನೀವು ಅದನ್ನು? ನನಗೆ ಇಷ್ಟು ಒಳ್ಳೆಯದನ್ನು ಮಾಡಿದ್ದಾನೆ ಯೇಸು ಸ್ವಾಮಿ. ಒಬ್ಬರಿಗಾರು ಹೇಳಿರ? ಮರ್ಸಿಡೀಸ್ ಬೆಂಜ್ ಕಾರ್ ಸಿಕ್ಕರ ಜಗತ್ತಿಗೆ ಹೇಳ್ತೀರಿ, ನಿಮ್ಗೆ ಯೇಸು ಸ್ವಾಮಿ ಮಾಡಿದ್ದನ್ನ ವಿಷಯನ ಎಷ್ಟು ಜನರಿಗೆ ಹೇಳ್ತೀರಿ? ಹೇಳೋದು ನಾನು ನಿಮ್ಮ ಕರ್ತವ್ಯ. ದಯಮಾಡಿ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 38ನೇ ವಚನದಲ್ಲಿ ಓದ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 38. ಏನಾಗಿದೆ ಅಂದರೆ ಅಲ್ಲಿ ಭಾಳ ಸುಂದರವಾಗಿದೆ. ಬೆಳೆಯು ಬಹಳ, ಆದರೆ ಕೆಲಸಗಾರರು ಸ್ವಲ್ಪ ಅಂತ್ರಿ. ಸಿಕ್ಕಾಪಟ್ಟಿ ಜನರಿಗೆ ಯೇಸು ಸ್ವಾಮಿ ಪ್ರೀತಿ ಅವಶ್ಯ ಇದೆ. ಓದ್ರಣ, ಓದ್ರಿ 9:38. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಬೆಳೆಯು ಬಹಳ ರೀ ಪ್ರಿಯ. ಭಾಳ ಮಂದಿಗೆ ಯೇಸು ಸ್ವಾಮಿ ಪ್ರೀತಿ ಬೇಕಾಗಿದೆ. ಯೇಸು ಸ್ವಾಮಿಗೆ ಭಾಳ ಮಂದಿ ಭಾಳ ಜನರನ್ನ ಯೇಸು ಸ್ವಾಮಿ ಮುಟ್ಟಬೇಕಾಗಿದೆ. ಯೇಸು ಸ್ವಾಮಿ ಭಾಳ ಮಂದಿಯ ಕುಷ್ಠರೋಗವನ್ನು ಗುಣಪಡಿಸಬೇಕಾಗಿದೆ. ಭಾಳ ಮಂದಿಗೆ, ಲೋಕದಲ್ಲಿರುವಂಥ ಬಹಳಷ್ಟು ಜನರಿಗೆ ಅವರ ಪಾಪ ಕ್ಷಮಿಸಲ್ಪಡಬೇಕಾಗಿದೆ. ಇಲ್ಲಿಗೆ ನರಕಕ್ಕೆ ಹೋಗ್ತಾರವರು. ಭಾಳ ಜನರಿಗೆ ಏನಾಗಬೇಕಾಗಿದೆ ಅಂದರೆ ಯೇಸು ಯಾರು ಅಂತ ಗೊತ್ತಾಗಬೇಕಾಗಿದೆ. ಯೇಸುವಿನಲ್ಲಿರುವಂಥ ದಿವ್ಯ ಶಕ್ತಿ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಯೇಸುವಿನಲ್ಲಿರುವಂಥ ಕನಿಕರದ ಮಮತೆಯ ಆ ವಿಷಯ, ಪ್ರೀತಿ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಯೇಸುವಿನಲ್ಲಿರುವಂತಹ ಆ ಮಹಾತ್ಯಾಗ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಯೇಸುವಿನಲ್ಲಿರುವಂತಹ ಶಕ್ತಿಯ ಮೂಲ ಏನು ಎಂಬುದಾಗಿ ಅವರಿಗೆ ಗೊತ್ತಾಗಬೇಕಾಗಿದೆ. ಯೇಸು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಎಂಬುದಾಗಿ ಅವ್ರು ತಿಳಿಯಬೇಕಾಗಿದೆ. ಆ ಸಂದರ್ಭದಲ್ಲಿ ಅಂಥ ಆ ಪ್ರೀತಿಯ ಆ ದೇವರನ್ನು ಪರಿಚಯಿಸುವಂಥ ಕಾರ್ಯ, ತಿಳಿಸುವಂಥ ಕಾರ್ಯ ಯಾರದು? ನಾವು ಅನುಭವಿಸಿದ್ದೇವೆ, ರುಚಿ ನೋಡಿ ತಿಳಿದುಕೊಂಡಿದ್ದೇವೆ. ಚರಣವ್ರು ಹೇಳಿದ್ದು ಭಾಳ ಸುಂದರ. ರುಚಿ ನೋಡಿ ತಿಳಿದುಕೊಂಡಿದ್ದೇವೆ ನಾವು. ಯೆಹೋವನೇ ಆತನು ಶ್ರೇಷ್ಠನೆಂಬುದಾಗಿ, ಯೇಸು ರಕ್ಷಕನೆಂಬುದಾಗಿ ನಾವು ರುಚಿ ನೋಡಿ ತಿಳಿದುಕೊಂಡಿದ್ದೇವೆ ರೀ. ನಮ್ಮೊಳಗೆ ಇಟ್ಕೊಳ್ಳೋದು ಬೇಡ, ನಮ್ಮೊಳಗೆ ಇಟ್ಟುಕೊಳ್ಳೋದು ಬೇಡ. ಅದನ್ನು ಜನರಿಗೆ ಅದು ಹೇಳಬೇಕಾಗಿದ್ದರೆ ಆ ಕೆಲಸಗಾರರು, ಅಂಥ ಕೆಲಸಗಾರರು ಬೇಕಾಗಿದೆ ಅಲ್ಲ. ನೀವು ನಾನು ಅಷ್ಟೇ ಅಲ್ಲ, ಭಾಳಷ್ಟು ಜನ ಬೇಕಾಗಿದೆ. ಆದ್ದರಿಂದ ಬೆಳೆಯ ಯಜಮಾನನಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಬೆಳೆಯ ಭಾಳ ಆಗಿದೆ ಸ್ವಾಮಿ, ಕೆಲಸಗಾರರು ಕಳಿಸು ಎಂಬುದಾಗಿ. ನಾನು ನೀನು ಕೂಡ ಕೆಲಸಗಾರರು ನನ್ನ ಪ್ರಿಯರೇ. ಈ ಕುಷ್ಠರೋಗಿ ಏನು ಮಾಡಿದೆ ಅಂತಂದರೆ, ಯೇಸು ಸ್ವಾಮಿ ಕುರಿತಾಗಿ ತನಗಾದಂಥ ಸಂತೋಷವನ್ನು, ಆನಂದವನ್ನು, ನನಗೆ ಕುಷ್ಠರೋಗ ಹೊರಟೋಗಿದೆ, ನನ್ನ ಪಾಪ ಪರಿಹಾರ ಆಗಿದೆ ಎಂಬ ರೀತಿಯಲ್ಲಿ ಆತನು ಹೋಗಿ ಆ ವಿಷಯವನ್ನು ಜನರಿಗೆ ಹಬ್ಬಿಸಿದ್ದರಿಂದ ಯೇಸು ಸ್ವಾಮಿ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟು ಜನರಿಗೆ ಗೊತ್ತಾಗ್ಬಿಡ್ತು. ನಾನು ನೀನು ಕೂಡ ಮಾಡಬೇಕಾದಂಥ ಕೆಲಸ ಅದೇ ಪ್ರಿಯರ. ಯೇಸು ಸ್ವಾಮಿನ ಇತರರಿಗೆ ಪರಿಚಯಿಸಬೇಕು. ನಾನು ನಿನ್ನೆ ಹೇಳಿದೆ, ಅಟ್ಲೀಸ್ಟ್ ಒಬ್ಬರಿಗೆ ನಾವೇನು ಮಾಡಬೇಕಾಗಿದೆ ಅಂದರೆ ಟಾರ್ಗೆಟ್ ಮಾಡಬೇಕಂತ ಇವರಿಗೆ ಯೇಸು ಸ್ವಾಮಿಗೆ ತಿಳಿಸ್ಬೇಕು. ಯಾಕಂದರೆ ನಮ್ಮಲ್ಲಿರುವಂತಹ ಆ ಯೇಸುವಿನ ಪ್ರೀತಿ, ಕ್ಷಮಾಪಣೆ ಗುಣ, ಆತನ ರಕ್ತದಿಂದ ಆಗುವಂಥ ಶುದ್ಧೀಕರಣ, ಅದನ್ನು ಆತನ ತಿಳಿಸೋದಕ್ಕಾಗಿ
ಏನಾದರೂ ಒಂದು ನೆವ ಮಾಡಿಕೊಂಡು ಅವರಿಗೆ ಅದನ್ನು ಹೇಳಲಿಕ್ಕೆ ಪ್ರಯತ್ನಿಸಬೇಕು. ಹೇಗಾದರೂ ಮಾಡಿ. ಇದು ನಿಮ್ಮ ಕರ್ತವ್ಯ. ನನ್ನ ಪ್ರಿಯರೇ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರ ಎಂಬುದಾಗಿ ಹಾಡ್ತೇವೆ. ಹಾಡಿ ಮುಗಿಸಿದ್ರೆ ಅಷ್ಟೇ ಉಪಯೋಗ ಇಲ್ಲರಿ. ಹಾಡುವುದಷ್ಟೇ ಅಲ್ಲ, ಹಾಡುವುದೇ ಅಲ್ಲ, ಅದು ನನ್ನ ಮೇಲೆ ಬಿದ್ದ ಭಾರ ಎಂಬುದಾಗಿ ತಿಳ್ಕೊಳ್ಬೇಕು. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಕ್ರೈಸ್ತರಾದ ನನ್ನ ಇದು ಕರ್ತವ್ಯ. ಇದು ನಾನು ಮಾಡಲೇಬೇಕು ಎಂಬುದಾಗಿ ಹೇಳಬೇಕು. ಹೀಗೆ ಮಾಡಬೇಕಾದ್ರೆ ಪರಿಶುದ್ಧಾತ್ಮನ ಸಹಾಯ ಬೇಕು. ಪರಿಶುದ್ಧಾತ್ಮನ ಬಲ ನಮಗೆ ಬೇಕು. ಪರಿಶುದ್ಧಾತ್ಮ ನಮ್ಮ ಒಳಗೆ ಇರಬೇಕು. ಆತನ ಕೇಳ್ಕೊಂಡ್ರೆ ಸಾಕು, ಆತನ ನಮ್ಮ ಒಳಗೆ ಬರ್ತಾನೆ. ಪರಿಶುದ್ಧಾತ್ಮ ದೇವರು ನಮ್ಮೊಳಗಿರುವಾಗ ನಮ್ಮ ಜೀವಿತವೇ ಬದಲಾಗ್ತದೆ. ನಮ್ಮ ರೀತಿ ನೀತಿ ನಡತೆಗಳೇ ಬೇರೆ ಆಗ್ತದೆ. ನಮ್ಮ ಪ್ರಾರ್ಥನೆ, ಆರಾಧನೆ, ವಾಕ್ಯ ಧ್ಯಾನ ಬೇರೆ ಆಗ್ತದೆ. ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ. ನನ್ನ ಪ್ರಿಯರ, ಇನ್ನು ಇವತ್ತಿನ ಈ ಮಾತುಗಳು ಕೇಳಿಸ್ಕೊಳ್ತಿರುವಂಥ ನೀವು ಯಾರಾದರೂ, ನನಗೆ ಹೇಳಕ್ಕೆ ನಾಚಿಕೆ ಬರ್ತೈತಿ, ಇನ್ನೊಬ್ಬರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳಕ್ಕೆ ನಾಚಿಕೆ, ನನಗೆ ಹೇಳಕ್ಕೆ ಮಜಾ ಬರ, ಅಷ್ಟು ಸರಿ ಅನ್ಸಂಗಿಲ್ಲ ರೀ, ಹೆಂಗೆ ಹೇಳ್ಬೇಕು ಅವ್ರಿಗೆ ಅಂದ್ ಮುಖ ಕಿವಿಸ್ಕೊಂಡು ಹಿಂಗೆ ಮಾಡಿದ್ರೆ ನಿನಗೆ ಶಕ್ತಿ ಇಲ್ಲ ಅಂತಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ. ಅಂದರೆ ಯೋಹಾನ ಅಪೊಸ್ತಲರ ಕೃತ್ಯ 1:8 ಹೇಳ್ತಾರೆ, ನಿಮ್ಮ ಮೇಲೆ ಪರಿಶುದ್ಧಾತ್ಮನು ಬರಲು, ನಿಮ್ಮ ಮೇಲೆ ಪರಿಶುದ್ಧಾತ್ಮನು ಇಳಿದು ಬರಲು ನೀವು ಬಲವನ್ನು ಹೊಂದಿ ಏನು ಮಾಡ್ತೀರಿ? ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಯೆರೂಸಲೇಮಿನ ಕ್ಷಮಿಸಿರಿ, ಲೋಕದ ಕಟ್ಟಕಡೆವರೆಗೆ ಏನಾಗ್ತೀರಿ? ನನಗೆ ಸಾಕ್ಷಿಗಳಾಗ್ತೀರಿ. ಯಾವಾಗ? ಪವಿತ್ರಾತ್ಮನು ನಮ್ಮ ಮೇಲೆ ಬರಲು. ನಮಗೆ ಬಲ ಇಲ್ಲಂದರೆ, ಹೇಳಕ್ಕೆ ಸಾಧ್ಯನೇ ಇಲ್ಲಾಂದ್ರೆ ಪರಿಶುದ್ಧಾತ್ಮ ನಾನು ಬೇಡಿಕೊಡ್ರಿ. ಪರಿಶುದ್ಧಾತ್ಮ ನನಗೆ ಸಹಾಯ ಕೊಡು. ಈಗ ಸುಮಾರು 30 ನಿಮಿಷ ನಾನು ಮಾತಾಡಿದ್ದೇನೆ. ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಶಕ್ತಿ, ಆತನ ನಾನು ನಡೆಸ್ತಾನೆ, ನಮ್ಮನ್ನು ನಡೆಸ್ತಾನೆ. ನನಗೆ ಅಂಥ ಜ್ಞಾನ, ಅಂಥ ವಿವೇಕ, ಅಂಥ ಶಕ್ತಿ, ಸಾಮರ್ಥ್ಯ ಇಲ್ಲ. ಆದರೆ ಪರಿಶುದ್ಧಾತ್ಮ ನನ್ನಲ್ಲಿ ಬರೋಲು ನಾನು ಬೇರೆ ಆಗ್ತೇನೆ. ಕೊನೆಯದಾಗಿ ಸಂಸೋನನ ನೆನಪಂತೆ ನನಗೆ. ಸಂಸೋನನ ಮೇಲೆ ಪರಿಶುದ್ಧಾತ್ಮನು ಬಂದ ಕೂಡಲೇ ಏನಾಗ್ತಿದ್ದವ? ಸಂಡೇ ಸ್ಕೂಲ್ ಕತ್ತಿ ಇದು, ಬಲಿಷ್ಠ, ಏಕದಮ್ ಸಾಲಿಡ್ ಆಗಿಬಿಡ್ತಿದ್ದ. ದೊಡ್ಡ ದೊಡ್ಡ ಗೇಟ್ಗಳು ಹೊತ್ಕೊಂಡು ಹೋಗ್ಬಿಡ್ತಿದ್ದಂತ. ಲಾಸ್ಟ್ ಆತನ ಮಾಡಿದ್ದಂಥ ದೊಡ್ಡ ಕಾರ್ಯ ಯಾವ್ದು ಗೊತ್ತೇನ್ರಿ? ಲಾಸ್ಟ್ ಏನು ಮಾಡಿದ? ಕಣ್ಣು ಹೋಗ್ಬಿಟ್ಟಿತ್ತು. ಏನು ಮಾಡಿದ? ಕಂಬ ಹಿಡ್ದ. ಏನು ಮಾಡಿದ? ಪರಿಶುದ್ಧಾತ್ಮನ ಸಹಾಯದಿಂದ ಏನು ಮಾಡಿದ? ಕಂಬ ದುಗಿಸ್ಬಿಟ್ರಿ. ಕಂಬನ ದುಗಿಸ್ಬಿಟ್ಟು ಎಷ್ಟು ಜನ ಸತ್ತರು? ಅವನ ಜೀವಿತದಲ್ಲಿ ಮೊದಲು ಕೊಂದದ್ದಕ್ಕಿಂತಲೂ ಅವನು ಲಾಸ್ಟ್ ಕೊಂದದ್ದೇ ಜಾಸ್ತಿ ಅಂತ. ಹಿಂಗೆ ಹಿಡಿದು ಕಂಬ ದುಗಿಸಿದಂತಂದ್ರೆ ಏನು ಅರ್ಥ? ಅದು ಕಂಬ ದುಗಿಸೋದಂದ್ರೆ ಅದು ಏನು ಆರ್ಡಿನರಿಯ? ಒಬ್ಬ ಮನುಷ್ಯ ಕಂಬ ದುಗಿಸ್ತಾನ ಅಂತಂದ್ರೆ ಅವನೊಳಗೆ ದೇವರ ಶಕ್ತಿ ಬೇಕು. ದೇವರ ಶಕ್ತಿ ಬಂದು ಕೂಡಲೇ ಕಂಬನ ನುಗ್ಸಿದಂದರೆ ಅನೇಕರು ಸತ್ತರು ಎಂಬುದಾಗಿ. ಅವ್ರು ಸತ್ತಿದ್ರ ಬಗ್ಗೆ ಹೇಳಕ್ಕೆ ಮನಸ್ಸಿಲ್ಲ. ಆದರೆ ನಮ್ಮಲ್ಲಿ ಪರಿಶುದ್ಧಾತ್ಮನ ಬರಲು ಬಲ ಬರ್ತದೆ. ವಿ ಗೆಟ್ ನ್ಯೂ ಸ್ಟ್ರೆಂತ್. ವಾಕ್ಯ ಧ್ಯಾನದಿಂದ ಸಾಧ್ಯ, ಆರಾಧನೆಯಿಂದ ಸಾಧ್ಯ, ಪ್ರಾರ್ಥನೆಯಿಂದ ಸಾಧ್ಯ. ಇನ್ನು 4ನೇದು ಯಾವುದು? ಸುವಾರ್ತೆ ಸಾರೋದು. ಹೊಸಬ್ರಾಗ್ಬಿಡ್ತೇವೆ ನಾವು. 4 ವಿಷಯಗಳು ನಮ್ಮಲ್ಲಿ ತುಂಬಿಕೊಂಡ್ರೆ ನಾವು ವಿ ಬಿಕಮ್ ಸಮಥಿಂಗ್ ನ್ಯೂ. ಇದನ್ನು ನೋಡ್ರಿ, ಬೇಕಾರೆ ಅನುಭವಿಸಿ ನೋಡ್ರಿ. ಇದು ನನ್ನ ಅನುಭವ. ನೀವು ಅನುಭವಿಸಿ ರುಚಿ ನೋಡಿ ತಿಳಿದುಕೊಂಡು ನಿಮ್ಗೆ ಹೇಳಾಕತ್ತೇನೆ. ಹಾಗೆ ನಿಮ್ಮ ದೇವರು, ನಮ್ಮ ತಂದೆ ದೇವರು ನಿಮಗೆ ಸಹಾಯ ಮಾಡಲಿ. ನಾನು ಇಷ್ಟೊತ್ತಿನವರೆಗೆ ಉಪಯೋಗಿಸ್ಕೊಂಡ ತಂದೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಗೌರವ, ಘನತೆ, ಮಾನ, ಮಹಿಮೆ ಆತನಿಗೆ ಸಲ್ಲಿಸ್ತೇನೆ. ಅದನ್ನು ಮಾತಾಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇನೆ. ಪರಿಶುದ್ಧಾತ್ಮ ನಾನು ಉಪಯೋಗಿಸ್ಕೊಂಡಿದ್ದಕ್ಕಾಗಿ ಪರಿಶುದ್ಧಾತ್ಮನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆತನ ರಕ್ತ ನನ್ನ ಮೇಲೆ, ನಿಮ್ಮ ಮೇಲೆ ಇರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಬೀಜವಾಗಿ ನಾನು ಬಿತ್ತಿರುವುದಕ್ಕೆ ಆತನೇ ಕಾರಣ. ನನ್ನ ಪ್ರಿಯ ತಮ್ಮ ತಂಗಿ, ಈ 40 ದಿನಗಳ ಈ ಶ್ರಮ ಮರಣ ಧ್ಯಾನಗಳಲ್ಲಿ ಒಂದು ವೇಳೆ ಇವತ್ತಿನ ದಿನ ನಿಮ್ಮ ಒಳಗೆ ಪರಿಶುದ್ಧಾತ್ಮ ದೇವರು ಮಾತಾಡಿದ್ದಾರೆ, ಆತನನ್ನು ಸ್ವೀಕರಿಸಿಕೊಡ್ರಿ. ಸ್ವಾಮಿ, ನನ್ನನ್ನು ಬದಲಾಯಿಸು, ನನ್ನ ಉಪಯೋಗಿಸ್ಕೊ, ನನ್ನಲ್ಲಿ ಮಾಡಿದಂಥ ಶ್ರೇಷ್ಠ ಕಾರ್ಯ ನಾನು ಇತರಿಗೆ ಹೇಳಲಿಕ್ಕೆ ಆಗುವಂಥ ಸಹಾಯ ಮಾಡು ಎಂಬ ಪ್ರಾರ್ಥನೆಯೊಂದಿಗೆ ನಾವು ಈ ಸಂದೇಶವನ್ನು ಮುಗಿಸ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ದಯಮಾಡಿ ಸ್ವಲ್ಪ ಹೊತ್ತು ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ತಲೆ ಬಾಗಿಸಿರುವಾಗ, ನೀವು ಯಾರೇ ಆಗಿರಿ, ಎಲ್ಲೇ ಇರ್ರಿ, ದಯಮಾಡಿ ಈ ಮಾತುಗಳು ಕೇಳುವಾಗ ಪರಿಶುದ್ಧಾತ್ಮ ನಿಮ್ಮ ಜೊತೆಗೆ ಮಾತಾಡಿದ್ದಾನೆ.
ಪರಿಶುದ್ಧಾತ್ಮನೇ ನನ್ನಲ್ಲಿ ಕಾರ್ಯ ಮಾಡು. ನನ್ನ ಜೀವಿತದಲ್ಲಿ ಬದಲಾವಣೆ ತಾ. ನಾನು ಸಂಪೂರ್ಣವಾಗಿ ಬದಲಾಗಬೇಕು ಇವತ್ತಿನಿಂದ. ನೀನು ಹೇಳಿದೆಯಲ್ಲ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರೋ ಎಂಬುದಾಗಿ ಹೇಳಿದೆಯಲ್ಲ, ಹಾಗೆ ನೀನು ನನ್ನ ನಡೆ ನುಡಿ ಕ್ರಿಯೆಗಳು, ನನ್ನ ಆಲೋಚನೆ ಯೋಚನೆ ಯೋಜನೆಗಳು, ನನ್ನ ಎಲ್ಲ ವಿಷಯಗಳು ಪರಿಶುದ್ಧವಾಗಲಿಕ್ಕೆ ನನಗೆ ಬಲ ಸಾಲದು, ಸಹಾಯ ಮಾಡು. ಸಾಕ್ಷಿ ಕೊಡುವುದಕ್ಕೆ ನನ್ನಲ್ಲಿ ಬಲ ಇಲ್ಲ. ಇತರರಿಗೆ ಯೇಸುವನ್ನು ಪರಿಚಯಿಸುವುದಕ್ಕೆ ನನಗೆ ಜ್ಞಾನ ಸಾಲದು, ಶಕ್ತಿ ಸಾಲದು. ನನಗೆ ಕೊಡು ಪರಿಶುದ್ಧಾತ್ಮ ದೇವರೇ, ನನ್ನಲ್ಲಿ ಬಾ. ಪರಿಶುದ್ಧಾತ್ಮನೇ ನನ್ನಲ್ಲಿ ಕಾರ್ಯ ಮಾಡು. ಈ ಪ್ರಾರ್ಥನೆ ಮಾಡೋಣ. ಬೇಡಿಕೊಳ್ಳ್ರಿ, ನಿಮಗೆ ಸಿಕ್ಕುವುದೆಂಬುದಾಗಿ ವಾಕ್ಯ ಹೇಳ್ತದೆ. ಆತನು ತನ್ನ ಪ್ರಭಾವದ ಐಶ್ವರ್ಯದ ತಕ್ಕಾಗಿ ನಿಮ್ಮ ಕೊರತೆಗಳು ನೀಗಿಸ್ತಾನೆ. ಆತನು ಶಕ್ತನಾಗಿದ್ದಾನೆ. ಅದರಿಂದ ಪೌಲನು ಬರೀತಾನೆ, ನಾನು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಅಂತ. ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಮೇಲೆ ಬರೋರು ನಾವು ವಿಶೇಷ ಭಕ್ತಿಗಳಾಗ್ತೇವೆ. ಹಾಗೆ ಆಗೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಳ್ಳೋಣ. ಈ ಕ್ಷಣದಿಂದ ನಾನು ಬಲ ಹೊಂದಿದವನಾಗಬೇಕು ಸ್ವಾಮಿ, ಬಲವುಳ್ಳವನಾಗಬೇಕು, ಸಾಕ್ಷಿ ಆಗಬೇಕು, ಜಗತ್ತಿಗೆಲ್ಲ ಸಾರಬೇಕು. ಯೇಸುವೆ ರಕ್ಷಕನು ಎಂಬುದಾಗಿ, ಯೇಸುವೆ ಕರ್ತನು ಒಡೆಯನು ಎಂಬುದಾಗಿ ಅವ್ರ ಬಾಯಿಂದ ಅರಿಕೆ ಮಾಡಬೇಕು, ರಕ್ಷಣೆ ಹೊಂದಬೇಕು, ನಂಬಬೇಕು. ಹಾಗೆ ಮಾಡು ಸ್ವಾಮಿ. ಪ್ರೀತಿಗಳ ತಂದ ದೇವರೇ, ಇಷ್ಟೊತ್ತಿನವರೆಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸು ಸ್ವಾಮಿಯ ರಕ್ತದಿಂದ ನಮ್ಮ ಶುದ್ಧಿಸಿ, ಪರಿಶುದ್ಧಾತ್ಮ ದೇವರಿಂದ ನಮ್ಮ ತುಂಬಿಸಿ, ಈ ರೀತಿಯಾಗಿ ನಮ್ಮನ್ನು ಸಾಕ್ಷಿಯಾಗಿ ಈ ಲೋಕದಲ್ಲಿ ಇಟ್ಟಿರುವುದಕ್ಕಾಗಿ, ಜೀವಂತರ ಲೆಕ್ಕದಲ್ಲಿ ಇಟ್ಟದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ನನ್ನನ್ನು ಜೀವಂತರ ಲೆಕ್ಕದಲ್ಲಿ ಇಟ್ಟಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ ಕೈಗಳನ್ನೆತ್ತಿ ನಿನಗೆ ಉಪಕಾರ ಹೇಳ್ತೇನಪ್ಪ. ಓ ತಂದ ದೇವರೇ, ನನ್ನ ಮಾತುಗಳನ್ನ ಅಲ್ಲಪ್ಪ, ನಿನ್ನ ಮಾತುಗಳನ್ನು ಕೇಳಿದಂಥ ಈ ಪ್ರಿಯರೆಲ್ಲರಿಗೆ ಪರಿಶುದ್ಧಾತ್ಮ ದೇವರ ದಯಮಾಡಿ ವಿಶೇಷವಾದಂಥ ಅಭಿಷೇಕವನ್ನು ನಿಮಗೆ ಕೊಡ್ರಿ. ಅವರ ಹೃದಯದಲ್ಲಿ ಇನ್ನೂ ಅಧಿಕವಾಗಿ ಇಳಿದು ಬಂದು ಅವ್ರ ಸಾಕ್ಷಿಯಾಗಿ ಉಪಯೋಗಿಸ್ಕೊಡ್ರಿ. ಹೊರಟು ಹೋಗಿ ನನಗೆ ಸಾಕ್ಷಿಗಳಾಗಿರೋ ಎಂಬುದಾಗಿ ಹೇಳಿದಂಥ ನಿನ್ನ ಮಾತುಗಳಿಗೆ ವಿಧೇಯರಾಗಿ ಆಜ್ಞೆಯನ್ನು ಕೈಕೊಂಡು ನಡೀಲಿಕ್ಕೆ ಶಕ್ತಿ ಕೊಡ್ರಿ, ಸಾಮರ್ಥ್ಯ ಕೊಡ್ರಿ. ನೀವು ಅವ್ರನ್ನ ಉಪಯೋಗಿಸ್ಕೊಡ್ರಿ, ನೀವು ಬಲ ಕೊಡ್ರಿ. ಅವ್ರಿಗೆ ಅನೇಕ ಸಮಸ್ಯೆ, ಚಿಂತೆ, ದುಃಖ, ವೇದನೆಗಳು ಇರಬಹುದು ಸ್ವಾಮಿ. ಅವುಗಳೆಲ್ಲವನ್ನೇ ನಮ್ಮ ಮುಂದೆ ತರುವಾಗ ಪರಿಹಾರ ಕೊಡ್ರಿ, ಸಮಸ್ಯೆಗಳನ್ನು ಪರಿಹರಿಸಿ. ಕುಷ್ಠರೋಗಿಯನ್ನು ಗುಣಪಡಿಸಿದ ದೇವರು ಇವತ್ತಿನ ದಿನ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿರಿ. ಅನಾರೋಗ್ಯ ಸ್ಥಿತಿಯನ್ನು ದೂರ ಮಾಡಿರಿ. ಯಾರು ಯಾವ ಚಿಂತೆಯಲ್ಲಿ ಬಂದಿದ್ದಾರೋ, ದುಃಖದಲ್ಲಿ ಬಂದಿದ್ದಾರೋ ಅವ್ರಿಗೆ ಸಮಾಧಾನ, ಸಾಂತ್ವನ ಕೊಡ್ರಿ, ಸಹಾಯ ಮಾಡಿರಿ, ಆಶ್ವಾಸ ನಡೆಸಿರಪ್ಪ. ದಯಮಾಡಿ ಸಹಾಯ ಮಾಡಿರಿ. ನಾವು ಕೊನೆ ಕಾಲದಲ್ಲಿದ್ದೇವೆ. ನೀನು ಇವತ್ತು ಬರುವುದಾದರೆ ಎತ್ತಲ್ಪಡಬೇಕು ನಾವು ಸ್ವಾಮಿ. ನಾವು ಎತ್ತಲ್ಪಡುವುದಕ್ಕಾಗಿ ಎಚ್ಚರವಾಗಿರಲಿಕ್ಕೆ, ಸಿದ್ಧರಾಗಿರ್ಲಿಕ್ಕೆ ಆಗುವಂತೆ ಸಿದ್ಧವಾದಂಥ ಕನ್ನಿಕೆಯರಾಗೆ ಮೊದಲಿಂಗ ನನ್ನ ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಲಿಕ್ಕೆ ಸಹಾಯ ಮಾಡಿರಿ. ಕ್ರಿಸ್ತ ಸ್ವಾಮಿ ಮಾತುಗಳಿಗಾಗಿ ಸ್ತೋತ್ರ. ಪರಿಶುದ್ಧಾತ್ಮ ನಮ್ಮಲ್ಲಿ ಇಳಿದು ಬಂದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರಿಂದ ನಮ್ಮನ್ನೆಲ್ಲ ತುಂಬಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮನ ವರಗಳಿಂದ ಫಲಗಳಿಂದ ನಮ್ಮ ತುಂಬಿಸಿ ಉಪಯೋಗಿಸ್ಕೊಡ್ರಿ. ನಿನ್ನ ದಾಸನನ್ನು ಉಪಯೋಗಿಸ್ಕೊಳ್ಳೋದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ, ವಂದನೆಗಳನ್ನು ಸಲ್ಲಿಸ್ತೇನೆ. ಸರ್ವ ಗೌರವ ಘನತೆ ಮಾನವ ನಿಮಗೆ ಸಲ್ಲಿಸಿ, ನಿಮಗೆ ಎಲ್ಲವನ್ನೂ ಸಲ್ಲಿಸಿ. ಎಲ್ಲವೂ ನಿನ್ನದೆಪ್ಪ, ನೀನು ಮಾತ್ರ ಮಹಿಮೆ ಹೊಂದು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಕೃತಜ್ಞತೆ ಸಲ್ಲಿಸಿ ಬೇಡಿದ್ದೇನೆ ಪ್ರಿಯ ತಂದೆ ದೇವರೇ, ಆಮೇನ್. ಪಾಪವೆಂಬ ರೋಗದಿಂದ ಬಿಡುಗಡೆ ಹೊಂದಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಾವು ಜೀವಿಸುವಂಥ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಂಥ ಕುಮಾರಣ್ಣವರಿಗೆ ನಾವು ಸಭಾಪಾಲಕರು, ಸಭಾಪಾಲಕ ಸಮಿತಿ, ಬೆಳಗಿನ ಆರಾಧನೆಯ ಕಮಿಟಿ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೇವೆ. ನಾವು ಕೊನೆಯದಾಗಿ ಸಂಗೀತಗಳಲ್ಲಿ 139ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 139. ಕಂಗೆಟ್ಟ ರೋಗಿ ಹೀಗಿಕೋ ಇದ್ದಾನೆ ವೈದ್ಯಗಾರನು,
ಮೊದಲಿನ 3 ನುಡಿ ಮಾತ್ರ ರಾಗ ಮಾಡೋಣ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಮನಸ್ಸಾಗಿ ಪದ್ಯದಲ್ಲಿ ಪ್ರಾರಂಭ ನಂತರ ದೇವರ ಸೇವಕರು ನಮಗೆ ಅಂತ್ಯವಾದವನ್ನು ನಡೆಸಬೇಕೆಂಬುದಾಗಿ ನಾನು ಹೇಳ್ತೀನಿ. ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯ ಅನ್ಯೋನ್ಯತೆ ಸದಾಕಾಲಕ್ಕೂ ನಮ್ಮೆಲ್ಲರೊಂದಿಗೂ, ವಿಶೇಷವಾಗಿ ಈ ವಾಕ್ಯಗಳನ್ನು ಆನ್ಲೈನ್ ಮೂಲಕ ಕೇಳಿದಂಥವರೆಲ್ಲರೊಂದಿಗೂ, ಮುಂದೆ ಕೇಳಲಿಕ್ಕಿರುವವರೆಲ್ಲರೊಂದಿಗೂ, ನಮ್ಮ ಸಭೆಯೊಂದಿಗೂ, ಸಭಾ ಸೇವೆಯಲ್ಲಿ ತೊಡಗಿರುವಂಥ ಪ್ರತಿಯೊಬ್ಬೊಬ್ಬರೊಂದಿಗೂ, ಕಷ್ಟ ಚಿಂತೆ ದುಃಖ ವೇದನೆಗಳಿರುವಂಥ ಪ್ರತಿಯೊಬ್ಬರೊಂದಿಗೂ ಸದಾಕಾಲಕ್ಕೂ ವಾಸವಾಗಿರಲಿ. ಆಮೇಲೆ